ಸ್ನೇಹಿತರೆ, ಸರಿಯಾಗಿ 50 ವರ್ಷಗಳ ಹಿಂದೆ ಈ ಊರಿನಲ್ಲಿ ಬೂಸಾ ಪ್ರಕರಣ ನಡೆದ 50 ವರ್ಷ ಆಗಿದೆ. ಬೂಸಾ ಪ್ರಕರಣ ನಂತರ ಕಲಾವಿದರ ಒಕ್ಕೂಟ, ಬರಹಗಾರ ಕಲಾವಿದರ ಒಕ್ಕೂಟ ನಡೀತು. ಅದರಲ್ಲಿ ಕುವೆಂಪು ಸಂಸ್ಕೃತಿ ಕ್ರಾಂತಿ ಅಂತ ಒಂದು ಶಬ್ದ ಬಳಸಿದರು. ಸಂಸ್ಕೃತಿ ಕ್ರಾಂತಿಗೆ ಕಹಳೆ ನಾಂದಿ ಅಂತ, ಸಂಸ್ಕೃತಿ ಕ್ರಾಂತಿ ಅಂತ ಒಂದು ಶಬ್ದ ಬಳಸಿದರು. ಈಗ 50 ವರ್ಷ ತುಂಬಿದೆ. ಆ ಎರಡು ಘಟನೆಗಳನ್ನು, ಬೂಸಾ ಪ್ರಕರಣ ಮತ್ತು ಸಮಾವೇಶವನ್ನು, ಅದರ ಮುಂಚೂಣಿಯಲ್ಲಿದ್ದಂತಹ ಬಸವಲಿಂಗಪ್ಪನವರನ್ನು, ಕುವೆಂಪು ಅವರನ್ನು ನೆನೆಸ್ಕೊಂಡು ನಾನು ಮಾತನಾಡ್ತೇನೆ. ಕಳೆದ 30 ವರ್ಷದಲ್ಲಿ ಕರ್ನಾಟಕದಲ್ಲಿ ನಡೆದಿರೋ ಸಾಮಾಜಿಕ ಬದಲಾವಣೆಗಳು ಅಥವಾ ಪಲ್ಲಟಗಳು, ಅದರಲ್ಲಿ ಕಲ್ಚರ್ ಹೇಗೆ ಆರ್ಟಿಕ್ಯುಲೇಟ್ ಆಗಿದೆ, ಹೇಗೆ ಭಾಗವಹಿಸಿದೆ ಅನ್ನೋದ್ರ ಬಗ್ಗೆ ನನ್ನ ಟಿಪ್ಪಣಿಗಳನ್ನು ನಾನು ಮಂಡಿಸ್ತೇನೆ. ಸರ್, ಕೈಲಿ ಹಿಡ್ಕೊಂಡು ಮಾತಾಡೋಕ್ಕಾಗಲ್ಲ ನನಗೆ. ಓಕೆ, ಕೇಳಿಸಿದೆಯಲ್ವಾ? ನಾನು 4 ಅಥವಾ 5 ಅಬ್ಸರ್ವೇಷನ್ಗಳನ್ನು ಈ ವಿಷಯದಲ್ಲಿ ನಾನು ಮಾಡಿದ್ದೇನೆ. ಅದೇನು ಅಂದರೆ, ಅದನ್ನೊಂದು ತಾತ್ಕಾಲಿಕವಾಗಿ ಆ ಮಾದರಿಗಳು ಅಥವಾ ವಿನ್ಯಾಸಗಳು ಅಂತ ಏನು ಕರಿಬೋದು, ಅದನ್ನು ನಾನು ಹೇರಿಕೆಯ ವಿನ್ಯಾಸ, ಕಳೆದುಕೊಳ್ಳುವಿಕೆ ಅಥವಾ ಸಂಸ್ಕೃತೀಕರಣದ ವಿನ್ಯಾಸ, ಮರಳಿ ಪಡೆಯುವ ಒಂದು ಹುಡುಕಾಟದ ವಿನ್ಯಾಸ, ಮತ್ತು ಕೂಡು ಹೋರಾಟದ ವಿನ್ಯಾಸ, ಮತ್ತು ಒಂದು ಗೊಂದಲದ ವಿನ್ಯಾಸ, ಮತ್ತು ಒಂದು ಬಹುತ್ವಕ್ಕಾಗಿ ಮಾಡ್ತಿರೋ ಪ್ರಯತ್ನದ ವಿನ್ಯಾಸ ಅಂತ ಬಹಳ ಒಂದು ವರ್ಕಿಂಗ್ ಡೆಫಿನೇಷನ್ ಮಾಡ್ಕೊಂಡಿದ್ದೀನಿ. ಅವುಗಳ ಸುತ್ತ ಕೆಲವು ಅಬ್ಸರ್ವೇಷನ್ಗಳನ್ನು ನಾನು ಮಾಡ್ತೇನೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ಕೆಲವು ಘಟನೆಗಳು ನಡೆದಿವೆ. ಅವುಗಳನ್ನ ನೆನೆಸ್ಕೊಂಡ್ರೆ ಸಾಮಾಜಿಕ ರಾಜಕೀಯ ಬದಲಾವಣೆಗಳಿಗೂ ಸಂಸ್ಕೃತಿಗಿರುವ ಸಂಬಂಧ ಗೊತ್ತಾಗ್ತದೆ. ಒಂದು ನಮ್ಗೆ ಗೊತ್ತಿದೆ, ಇವಾಗ ಇಡೀ ಕರ್ನಾಟಕದಲ್ಲಿ ಬೀದಿಗಳಲ್ಲಿ ರಾಮ ಮಂದಿರದ ಅಕ್ಷತೆಯನ್ನು ವಿತರಿಸಲಾಗ್ತಾ ಇದೆ. ಒಂದು ವಾರದ ಹಿಂದೆ ಲಿಂಗಾಯತ ಸ್ವಾಮೀಜಿಗಳು ಸೇರಿ ಕರ್ನಾಟಕದ ಸಾಂಸ್ಕೃತಿಕ ಪುರುಷನನ್ನಾಗಿ ಬಸವಣ್ಣವ್ರನ್ನ ಮಾಡಬೇಕು ಅಂಥೇಳಿ ಮನವಿಯನ್ನು ಅವರು ಕೊಟ್ಟರು. ಮತ್ತು ಇತ್ತೀಚೆಗೆ ದುರದೃಷ್ಟವಶಾತ್ ನನ್ನ ತಾಲೂಕಿನಲ್ಲಿ ಗೊಲ್ಲರಹಟ್ಟಿಯಲ್ಲಿ ಮಾದಿಗರು ಪ್ರವೇಶ ಮಾಡಿದರು ಅಂಥೇಳಿ ಒಂದು ದೊಡ್ಡ ಕ್ಲ್ಯಾಶಸ್ ನಡೀತಾ ಇದೆ. ಮತ್ತು ನಾನಿರುವ ಊರಿನಲ್ಲಿ ಕಳೆದ ತಿಂಗಳು ಇಡೀ ನಮ್ಮ ಭಾಗವೇ ಕೇಸರಿಯಾಗುವ ಹಾಗೆ ಅಲ್ಲಿನ ಕೆಳಜಾತಿಯ ಹುಡುಗರು ಹನುಮ ಮಾಲೆಯನ್ನು ಧರಿಸಿ ಅಂಜನಾದ್ರಿ ಬೆಟ್ಟದ ಸುತ್ತಾ ಇದ್ದಾರೆ. ಮತ್ತು ಮಾದಿಗ ಸ್ವಾಭಿಮಾನದ ಹೆಸರಿನಲ್ಲಿ RSS ಅನೇಕ ಕಾರ್ಯಕ್ರಮಗಳನ್ನು ಅದು ಮಾಡ್ತಾ ಇದೆ. ಈ ಕಳೆದ ಒಂದು ತಿಂಗಳಲ್ಲಿ ನಡೆದಿರೋ ಈ ಘಟನೆಗಳು ನೋಡಿದರೆ ನಮ್ಮ ಸಮಾಜದಲ್ಲಿ ನಡೀತಿರೋ, ಕೊನೆ ಪಕ್ಷ ಕರ್ನಾಟಕದಲ್ಲಿ ನಡೀತಿರೋ ಬಹಳ ಪ್ರಚಂಡವಾದ ರಾಜಕೀಯ ಸಂಚಲನಗಳು, ಸಾಮಾಜಿಕ ಪಲ್ಲಟಗಳು ಮತ್ತು ಸಮುದಾಯಗಳು, ಅವುಗಳ ಸಾಂಸ್ಕೃತಿಕ ಲೋಕಗಳ ಒಂದು ಬಳಕೆ ನಡುವೆ ಇರುವ ಒಂದು ಸಂಬಂಧದ ಒಂದು ಚಿತ್ರ ಅಲ್ಲಿ ನಮಗೆ ಸಿಗ್ತದೆ. ನನಗೆ ಸಂಸ್ಕೃತಿ ಮತ್ತು ಸಾಮಾಜಿಕ ಸಮೀಕರಣ ಅಂತ ವಿಷಯ ಕೊಟ್ಟಿದ್ದಾರೆ. ಸಾಮಾಜಿಕ ಅಂದರೆ ನಾನು ಇಡೀ ನನ್ನ ಭಾಷಣದಲ್ಲಿ ಅದು ಪೊಲಿಟಿಕಲ್ಲು ಹೌದು, ವೆರಿ ಮಚ್ ಪೊಲಿಟಿಕಲ್. ಸಂಸ್ಕೃತಿ ಅನ್ನೋದು ನಮ್ಮಲ್ಲಿ ಬಹಳ ಭಾವನಾತ್ಮಕವಾಗಿ ಕಲಾಲೋಕದ ವಿದ್ಯಮಾನಗಳು ಅಂತ ಗ್ರಹಿಸಲಾಗ್ತದೆ. ಹಾಗೇನಿಲ್ಲ. ಸಂಸ್ಕೃತಿ ಅನ್ನೋ ಶಬ್ದ ಕನ್ನಡದಲ್ಲಿ ಬಹಳ ಒಂದು ಶಿಥಿಲವಾದ ಅರ್ಥವನ್ನು ಇನ್ನೂ ಪಡ್ಕೊಂಡಿದೆ. ಅದಕ್ಕೊಂದು ಖಚಿತವಾದ ಅರ್ಥ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಅದು ಆಳದಲ್ಲಿ ರಾಜಕೀಯವಾಗಿದೆ, ಆಳದಲ್ಲಿ ಧಾರ್ಮಿಕವಾಗಿದೆ, ಆಳದಲ್ಲಿ ಸಾಮಾಜಿಕವಾಗಿದೆ ಮತ್ತು ಪೊಲಿಟಿಕಲ್ ಆಗಿದೆ ಅಂತಲೇ ನಾನು ನಂಬಿದ್ದೇನೆ. ಸೊ ಈ ಪ್ರವೃತ್ತಿಗಳೇನಿವೆ, ಹೇರುವ, ಕಳೆದುಕೊಳ್ಳುವ, ಮರಳಿ ಹುಡುಕಿಕೊಳ್ಳುವ, ಗೊಂದಲದ ಸ್ಥಿತಿಯಲ್ಲಿರುವ ಮತ್ತು ಕೂಡು ಹೋರಾಟದ ಅಥವಾ ಸಂಕರ ಸಂಸ್ಕೃತಿ ಅಂತ ಯಾವುದನ್ನು ಕರಿತೀವಿ ಅದು, ಮತ್ತು ರಾಜಕೀಯ ಅವಕಾಶಕ್ಕಾಗಿ ತಾತ್ಕಾಲಿಕವಾಗಿ ಏರ್ಪಡುವ ಈ 5-6 ವಿನ್ಯಾಸಗಳನ್ನು ಕಳೆದ 30 ವರ್ಷದ ಸ್ಪ್ಯಾನಲ್ಲಿ ನಾನು ಹೀಗೆ ಗ್ರಹಿಸಿದ್ದೀನಿ. ಅದನ್ನು ಚರ್ಚೆಗಾಗಿ ತಮ್ಮ ಮುಂದೆ ಇಡ್ತೇನೆ. ಮೊದಲನೇದಾಗಿ, ನಾನು ಸಂಸ್ಕೃತಿ ಅಂದರೆ ಹೆಂಗೆ ಗ್ರಹಿಸಿದ್ದೀನಿ ಚರ್ಚೆಯನ್ನು ನಾನು ಸ್ಕಿಪ್ ಮಾಡಿ ಮೊದಲನೇ ಪಾಯಿಂಟಿಗೆ ಹೋಗ್ತೇನೆ. ಹೇರಿಕೆ. ಭಾರತದಲ್ಲಿ ಮೇಲ್ಜಾತಿಗಳು ಕೆಳಜಾತಿಗಳ ಮೇಲೆ ತಮ್ಮ ಸಂಸ್ಕೃತಿಯನ್ನು ಹೇರೋ ಈ ಕ್ರಮ ಇದೆಯಲ್ಲ, ಅದು
ಈ 30 ವರ್ಷದ ಕಥೆ ಅಲ್ವೇ ಅಲ್ಲ, ಅದು ಮೊದಲಿಂದಲೂ ಇದೆ, ಬಹಳ ಪುರಾತನವಾಗಿದೆ. ಆದರೆ ಆಧುನಿಕ ಭಾರತದಲ್ಲಿ ಈ ಹೇರಿಕೆ ಪ್ರಕ್ರಿಯೆಗೆ ಒಂದು ಹೊಸ ಚಲನೆ ಸಿಕ್ಕಿದ್ದು ಯಾಕೆ ಅಂದರೆ, ಭಾರತದ ಕೆಳಜಾತಿಗಳು ತಮ್ಮ ಸಾಮಾಜಿಕ ರಾಜಕೀಯ ನಾಯಕರನ್ನ ಆರಿಸ್ಕೊಂಡು ಚಳುವಳಿಗಳನ್ನ ಕಟ್ಕೊಂಡು ಒಂದು ಸಾಮಾಜಿಕ ಎಚ್ಚರವನ್ನು, ರಾಜಕೀಯ ಎಚ್ಚರವನ್ನು ಪಡ್ಕೊಂಡು, ಅದು ಮೈಸೂರಿಂದಲೇ ಶುರುವಾಯಿತು ಹಿಂದುಳಿದ ಚಳುವಳಿ. ಸೊ ಪೆರಿಯಾರ್, ಫುಲೆ ಅಥವಾ ಅಂಬೇಡ್ಕರ್ ಇವರೆಲ್ಲರೂ ಕೂಡ ಬೇರೆ ಬೇರೆ ಬಗೆಯಲ್ಲಿ ಸಾಮಾಜಿಕ ಎಚ್ಚರವನ್ನು ತೋರಿಸಿ ತಮ್ಮ ಹಕ್ಕನ್ನು, ಸಾಮಾಜಿಕ ಸಮಾನತೆಯ ಪ್ರಶ್ನೆಯನ್ನು, ರಾಜಕೀಯ ಪ್ರಾತಿನಿಧ್ಯದ ಪ್ರಶ್ನೆಯನ್ನು, ಆರ್ಥಿಕ ಸಂಪನ್ಮೂಲಗಳಲ್ಲಿ ನಮ್ಮ ಸ್ಥಾನ ಎಲ್ಲಿದೆ, ಶಿಕ್ಷಣದಲ್ಲಿ ನಮ್ಮ ಸ್ಥಾನ ಎಲ್ಲಿದೆ, ನೌಕರಿಯಲ್ಲಿ ನಮ್ಮ ಸ್ಥಾನ ಎಲ್ಲಿದೆ ಎಂಬ ಈ ಪ್ರಶ್ನೆಯನ್ನು ಎತ್ತಿದ ಕೂಡಲೇ ಈ ಹೇರಿಕೆಯ ಪ್ರವೃತ್ತಿ ಇನ್ನೂ ಹೆಚ್ಚಾಯಿತು. ಯಾಕಂದರೆ ಕಂಟ್ರೋಲ್ ಮಾಡಬೇಕಾಗಿತ್ತು ಈ ಎಚ್ಚೆತ್ತ ಸಮುದಾಯಗಳನ್ನು, ಎಚ್ಚೆತ್ತ ಚಳುವಳಿಗಳನ್ನು, ಆ ಎಚ್ಚರಗೊಳ್ಳುವಿಕೆಗೆ ರೂಪಿಸಿಕೊಂಡ ನಾಯಕತ್ವಗಳನ್ನು, ಸಿದ್ಧಾಂತಗಳನ್ನು ಮಟ್ಟ ಹಾಕಲಿಕ್ಕೆ ಮೇಲ್ಜಾತಿಗಳು ಬಹಳ ಎಚ್ಚರದಿಂದ 20ನೇ ಶತಮಾನದಲ್ಲಿ ಒಂದು ಹೊಸ ತಂತ್ರವನ್ನು ಹೂಡಿದು. ಅದು ಅಂದರೆ ಸಾಂಸ್ಕೃತಿಕ ಹೇರಿಕೆ, ನಮ್ಮ ಸಂಸ್ಕೃತಿಯನ್ನು ಅವ್ರ ಮೇಲೆ ಹೇರೋದು. ಅದರ ಭಾಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ರೂಪುಗೊಳ್ತು. ಅದರ ಮುಖ್ಯ ಉದ್ದೇಶ ನಮಗೆಲ್ಲರಿಗೂ ಗೊತ್ತಿದೆ, ಕೆಳಜಾತಿಗಳನ್ನು ಯಾರು ಎಚ್ಚರಗೊಂಡು ತಮ್ಮ ಹಕ್ಕನ್ನು ಪ್ರತಿಪಾದಿಸ್ತಿದ್ದಾರೆ ಮತ್ತು ಜಾತಿ ಪ್ರಶ್ನೆಯನ್ನು, ಮೇಲ್ಜಾತಿಯ ಯಜಮಾನಿಕೆಯನ್ನು ಪ್ರಶ್ನಿಸ್ತಿದ್ದಾರೆ, ಅವರನ್ನು ಪಳಗಿಸುವ, ಟೇಮ್ ಮಾಡುವ ಕೆಲಸ. ಅದಕ್ಕಾಗಿ ಕ್ರೈಸ್ತರನ್ನು, ಮುಸಲ್ಮಾನರನ್ನು ಶತ್ರುಗಳನ್ನಾಗಿ ಬಿಂಬಿಸುವ ಕೆಲಸ. ಮತ್ತು ಮೂರನೇದಾಗಿ ಬ್ರಾಹ್ಮಣವಾದವನ್ನು, ಅದರ ಆಲೋಚನಾ ಕ್ರಮವನ್ನು ಹೇರುವ ಈ 3 ತ್ರಿಕೂಟ, ಈ ಪಳಗಿಸುವ ಕ್ರಿಯೆಯಲ್ಲಿ, ಹೇರುವಿಕೆ ಕ್ರಿಯೆಯಲ್ಲಿ ಈ 3 ಆಶಯಗಳು. ಸೊ ಇಡೀ 20ನೇ ಶತಮಾನದ ಸಾಮಾಜಿಕ ರಾಜಕೀಯ ಪಲ್ಲಟಗಳಲ್ಲಿ ಈ ಅಂಶಗಳು ಹೇರಿಕೆಯ ಭಾಗವಾಗಿ ನಮಗೆ ಕಾಣ್ತೀವಿ. ಇದನ್ನು ನಾನು ಸಾಂಸ್ಕೃತಿಕ ರಾಜಕಾರಣ ಅಂತ ಕರಿತೀವಿ, ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಇವಾಗ ನಾನು ಉಲ್ಲೇಖ ಮಾಡಿದ ಮಾದಿಗರ ಸಮಾವೇಶಗಳಲ್ಲೂ ಕೂಡ ಅದನ್ನು ನಾವು ನೋಡ್ಬೋದು. ಸೊ ಮತ್ತೆ ಸಮಾಜದ ಮೇಲೆ ಬ್ರಾಹ್ಮಣವಾದವು, ಕೆಳಜಾತಿಗಳನ್ನು ಪಳಗಿಸುವ, ದಲಿತರನ್ನು ಪಳಗಿಸುವ ಈ ಸಾಮಾಜಿಕ ಇಂಜಿನಿಯರ್ನ ಹಿನ್ನೆಲೆ ಭಾಳ ಮುಖ್ಯವಾಗಿ ಅದಕ್ಕಾಗಿ ಸಾಂಸ್ಕೃತಿಕವಾದ ಅಸ್ತ್ರಗಳನ್ನು ಬಳಸ್ತಾ ಇದ್ದರು. ಆಳದಲ್ಲಿ ಅದು ಪೊಲಿಟಿಕಲ್ ಹೆಜಮನಿಯನ್ನು, ಸಂಪತ್ತಿನ ಮೇಲಿನ ಯಜಮಾನಿಕೆಯನ್ನು ಸಾಧಿಸೋದೇ ಆಗಿದೆ. ಬೆಳಗ್ಗೆ ರವಿವರ್ಮ ಕುಮಾರ್ ಹೇಳಿದರು, OBC ಜಾತಿಯಲ್ಲಿ ಬಂದ ಒಬ್ಬ ವ್ಯಕ್ತಿಯ ಮೂಲಕವೇ ಮೇಲ್ಜಾತಿಗಳು ಹೇಗೆ ತಮಗೆ ಬೇಕಾದ ಅನುಕೂಲವನ್ನು ಪಡ್ಕೊಂಡು ಮತ್ತು ಸಾಂಸ್ಕೃತಿಕ ಹೇರಿಕೆಯನ್ನು ಮಾಡಿದ್ವು ಅಂತ. ಸೊ ಅದು ಬಳಸುವ ಅಸ್ತ್ರಗಳು ಕೆಳಜಾತಿಗೆ ಸಂಬಂಧಿಸಿವೆ ಆಗಿರ್ತದೆ. ಆದರೆ ಅಂತಿಮವಾಗಿ ಅದು ಪಡೆಯೋದು ಯಜಮಾನಿಕೆಯನ್ನು, ಸಂಪನ್ಮೂಲಗಳ ಮೇಲಿನ ಯಜಮಾನಿಕೆಯನ್ನು, ರಾಜಕಾರಣದ ಮೇಲಿನ ಹಿಡಿತವನ್ನು ಮತ್ತು ಸಾಮಾಜಿಕ ಯಜಮಾನಿಕೆಯನ್ನು. ಹೀಗಾಗಿ ಅದಕ್ಕಾಗಿ ಅದು ಭಾಷೆಯನ್ನು, ಸಂಸ್ಕೃತಿಯನ್ನು, ಪರಂಪರೆಯನ್ನು ಬಳಸ್ಕೊಳ್ತದೆ. ಇದು ಈ ಪ್ರಕ್ರಿಯೆ ಈ ಶತಮಾನದ ಆರಂಭದಲ್ಲಿ ಶುರುವಾಗಿದ್ದು ಆಧುನಿಕ ಭಾರತದಲ್ಲಿ ಕೊನೆ 3 ದಶಕಗಳಲ್ಲಿ, ನಾವೇನು 30 ವರ್ಷದ ಮಾತಾಡ್ತೀವಿ, ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಕಾಣಿಸ್ಕೊಳ್ತು ಆ ಹೇರಿಕೆ. ಇವತ್ತಿಗೂ ಕೂಡ ಫುಡ್ ಕಲ್ಚರ್ ಮೇಲೆ ಆಗ್ತಿರೋ ಅಮಾನುಷ ಹೇರಿಕೆಗಳನ್ನು ಗಮನಿಸ್ಬೋದು ನಾವು. ಅಮಾನುಷ ಹೇರಿಕೆಗಳು, ಮಾಂಸಾಹಾರ ತಿಂದವರು ತಿಂದು ಎಲ್ಲೆಲ್ಲಿ ಹೋದರು, ಯಾಕೆ ಹೋದರು, ಈ ಪ್ರಶ್ನೆಗಳನ್ನು ದೊಡ್ಡ ಪಂಟದಲ್ಲಿ ಎತ್ತಲಾಗ್ತಿದೆ. ಆಳದಲ್ಲಿ ಸಸ್ಯಾಹಾರವಾದವೆ. ನಮಗೆ ಸಸ್ಯಾಹಾರ ಪ್ರಾಬ್ಲಮ್ ಅಲ್ಲ, ಸಸ್ಯಾಹಾರವಾದ ಪ್ರಾಬ್ಲಮ್. ವೆಜಿಟೇರಿಯನಿಸಮ್ ಇದೆಯಲ್ಲ, ಅದು ಫ್ಯಾಸಿಸಮ್ನ ಭಾಗ. ಅದು ನೀವು ತಿಂತೀರಿ, ನಿಮ್ಮ ಹಕ್ಕು ಅನ್ನೋದು ಬೇರೆ. ನೀವು ತಿಂತೀರಿ, ನಾವು ತಿನ್ನಲ್ಲ ಅನ್ನೋದು ಬೇರೆ. ನೀವು ತಿಂತೀರಿ, ಅದರಿಂದ ನಾವು ಹೊಡಿತೀವಿ ಅನ್ನೋದು ಇಸಮ್, ಅದು ಫ್ಯಾಸಿಸಮ್. ಅದರಿಂದ ಇದು ಹೇರಿಕೆ, ಬೇರೆ ಬೇರೆ ಬಗೆಯಲ್ಲಿ ಹೇರಿಕೆಗಳನ್ನು ಅದು ಮಾಡಲಾಗ್ತದೆ. ಇದು ಕಳೆದ 30 ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಯಾಕಂದರೆ ಯಾವಾಗ ತಳಸ್ತರದ ಜಾತಿಗಳು ತಮ್ಮ ಹಕ್ಕಿನ ಪ್ರಶ್ನೆಯನ್ನು, ರಾಜಕೀಯ ಪ್ರಾತಿನಿಧ್ಯದ ಪ್ರಶ್ನೆಯನ್ನು, ಸಂಪನ್ಮೂಲಗಳ ಹಂಚಿಕೆಯ ಪ್ರಶ್ನೆಯನ್ನು ಎತ್ತಿದ್ದಾವೆ, ಅವಾಗೆಲ್ಲ ಈ ಪ್ರಕ್ರಿಯೆ ಮತ್ತೆ ಜಾಸ್ತಿ ಆಗ್ತಿದೆ. ಅಂದರೆ ಈ ಸಮೀಕರಣದಲ್ಲಿ ಭಾಳ ಇಂಟ್ರೆಸ್ಟಿಂಗ್ ಅಂದರೆ ಬಲಿಪಶು ಆಗ್ತಾ ಇರೋದು ಹೆಚ್ಚಾಗಿ ಮುಸಲ್ಮಾನರು ಮತ್ತು ಕ್ರೈಸ್ತರು. ಯಾಕಂದರೆ ಅವರ ಬಗ್ಗೆಗೆ ಎನಿಮಿಟಿಯನ್ನು ಜಾಸ್ತಿ ಮಾಡಿಯೇ ಈ ರಾಜಕಾರಣವನ್ನು ಮಾಡಬೇಕಾಗಿದೆ, ಪಳಗಿಸುವ ಕೆಲಸವನ್ನು ಹಾಗೆ ಮಾಡಬೇಕಾಗಿದೆ. ಆ ಮೂಲಕ ಜಾತಿ ಅಸಮಾನತೆಯ ಚಳುವಳಿಗಳನ್ನು, ವಿಚಾರವಾದ ಚಳುವಳಿ ದಮನಿಸಲಾಗ್ತಿದೆ. ಯಾವಾಗಲೂ ಕೋಮುವಾದದ ಮೇಲ್ಗೈ ಯಾವಾಗೆಲ್ಲ ತಾಳಿದೆಯೋ, ಈ ಪಳಗಿಸುವ ಕ್ರಿಯೆ ಯಾವಾಗೆಲ್ಲ ಆಗಿದೆಯೋ, ಅವಾಗೆಲ್ಲ ಫಾಲ್ ಆಗಿರೋದು, ಅವಾಗೆಲ್ಲ ನಾಶ ಹೊಂದಿರೋದು
ಕ್ಷತಿಯಾಗಿರೋದು ನಮ್ಮ ವಿಚಾರವಾದದ ಚಳುವಳಿ ಅಥವಾ ಸಮಾನತೆಯ ಚಳುವಳಿ, ಜಾತಿ ವಿನಾಶದ ಈ ಥರದ್ದು ಏನಾದರೂ ಇದ್ದರೆ ಆ ಥರದ ಚಳುವಳಿ, ಮತ್ತು ಅದರ ಭಾಗವಾಗಿ ನಮ್ಮ ಇಂಟೆಲೆಕ್ಚುಯಲ್ಸ್ಗಳ ಕೊಲೆಗಳು ಕೂಡ ಆಗಿವೆ ಅನ್ನೋದನ್ನು ಗಮನಿಸಬೇಕು. ಇದೊಂದು ದೊಡ್ಡ ಒಂದು ಚಕ್ರವ್ಯೂಹ ಇದು. ಅದರಲ್ಲಿ ಆಳದಲ್ಲಿ ಇಂಪೋಸಿಷನ್ ಇದೆ, ಹೆಜಿಮೋನಿ ಇದೆ. ಎರಡನೇದು, ಹೇರಿಕೆ ಆದ್ಕೊಳ್ಳೆ ಕಳ್ಕೊಳ್ಳೋದೊಂದು ಡೈಮೆನ್ಷನ್ ಇರ್ತದಲ್ಲ. ಏನೆಲ್ಲ ಕಳೆದು ಹೋಗಿದೆ, ಯಾರೆಲ್ಲ ಏನೇನು ಕಳ್ಕೊಂಡಿದ್ದಾರೆ ಸಾಮಾಜಿಕವಾಗಿ, ತಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಏನೆಲ್ಲ ಬಿಟ್ಕೊಟ್ಟು ಇನ್ನೊಂದಕ್ಕೆ ಹೋಗ್ತಿದ್ದಾರೆ, ಅದೊಂದು ದೊಡ್ಡ ಚರ್ಚೆ ಅದು. ನಮ್ಮ ಯಡಿಯೂರಪ್ಪನವರ ಮಗನ ಹೆಸರು ರಾಘವೇಂದ್ರ ಮತ್ತು ರಾಜ್ಕುಮಾರ್ ಹೆಸರು ರಾಘವೇಂದ್ರ, ಎರಡೂ ಶೂದ್ರ ಕೆಳಜಾತಿ, ಹಿಡಗರದು ಕೆಳಜಾತಿ. ಬಟ್ ಇಬ್ಬರು ತಮ್ಮ ಮಕ್ಕಳಿಗೆ ಹೆಸರಿಟ್ಟಿರೋ ಪ್ರೊಸೆಸ್ ಇದೆಲ್ಲ ಭಾಳ ಸಿಂಬಾಲಿಕ್ ಅಂತ ನನಗೆ ಅನಿಸ್ತದೆ. ದೊಡ್ಡ ಮಟ್ಟದಲ್ಲಿ ಈ ಥರದಲ್ಲಿ ತಮ್ಮ ದೈವಗಳನ್ನು ಕಳ್ಕೊಳ್ಳುವಂಥ, ಬೇರೆ ದೈವಗಳಿಗೆ ಹೋಗುವಂಥ ಪ್ರಕ್ರಿಯೆ ನಡೆದಿರೋದು ಸೌತ್ ಕೆನರಾದಲ್ಲಿ. ಅಲ್ಲಿನ ವಿದ್ವಾಂಸರು ಅದನ್ನು ಚರ್ಚೆ ಮಾಡ್ತಿದ್ದಾರೆ. ನೀವು ಸುಮ್ಮನೆ ನಮ್ಮ ಜಾತ್ರೆಗಳ ನೋಡಿ, ಜಾತ್ರೆನ ಶಬ್ದಕ್ಕೆ ಇವಾಗ ಉತ್ಸವ ಅಂತ ಕರೀತಿದ್ದಾರೆ. ಊರಮ್ಮನ ಹೆಸರುಗಳ ಜಾಗದಲ್ಲಿ ಗ್ರಾಮ ದೇವತೆ ಅಂತ ಕರೀತಿದ್ದಾರೆ. ತೇರು ಅಲ್ಲ, ರಥೋತ್ಸವ. ಉಚ್ಚಂಗಮ್ಮ ನಮ್ಮ ಭಾಗದಲ್ಲಿ ಉತ್ಸವಾಂಬ. ಇದು ಬರೀ ಕನ್ನಡ ಶಬ್ದ ಹೋಗಿ ಸಂಸ್ಕೃತ ಶಬ್ದ ಆಗಿದ್ದಲ್ಲ. ಅದು ನಮ್ಮ ಕರ್ನಾಟಕದ ಬೇರೆ ಬೇರೆ ಸಮುದಾಯದ ಎಲ್ಲ ದೈವಗಳ ಒಂದು ಸಂಸ್ಕೃತೀಕರಣದ, ಅವುಗಳ ಮೂಲ ಸ್ವರೂಪವನ್ನು ಕಳೆಯುವ ಒಂದು ಕ್ರಿಯೆಯಾಗಿ ಕಳೆದ 30 ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ದೈವ ಮತ್ತು ದೇವ್ರ ನಡುವೆ ಭಾಳ ಮೂಲಭೂತವಾದ ವ್ಯತ್ಯಾಸ ಇದೆ. ತಮಗಾದ ನೋವನ್ನು ಅನ್ಯಾಯವಾಗಿ ಸತ್ತ ಜನ ಮತ್ತೊಂದು ರೂಪದಲ್ಲಿ ಭೂತಗಳಾಗಿ ದೈವಗಳಾಗ್ತಾರೆ, ಮತ್ತು ಆ ಜಾಗಗಳನ್ನು ಗರುಡಿಗಳು ಅಂತ ಕರೀತಾರೆ. ಅವೆಲ್ಲ ದೇವಸ್ಥಾನಗಳಾಗ್ತಿವೆ ಮತ್ತು ದೈವಗಳು ದೇವರಾಗ್ತಿವೆ. ಈ ಮೆಟಮಾರ್ಫಸ್ ಏನಿದೆ, ರೂಪಾಂತರ ಏನಿದೆ, ಅದು ಬರೀ ಭಾಷೆಯಲ್ಲಿ, ಕಟ್ಟಡದ ರಚನೆಯಲ್ಲಿ ಆಗ್ತಿರೋದಲ್ಲ. ಅದು ದೊಡ್ಡ ಮಾನಸಿಕವಾದ ಆಲೋಚನಾ ಕ್ರಮದ, ಸಾಂಸ್ಕೃತಿಕವಾದ ಬದಲಾವಣೆ. ಅದು ಸುಮ್ಮನೆ ಕರ್ನಾಟಕದಲ್ಲಿ ಕಳೆದ 30 ವರ್ಷದಲ್ಲಿ ಬಂದ ಹನುಮನ ದೊಡ್ಡ ಮಜಲ್ ಪವರ್ ಇರುವ ಹನುಮನ ವಿಗ್ರಹಗಳನ್ನು ಗಮನಿಸಬೇಕು. ಒಂದು, ಹನುಮ ರಾಮನ ಪಾದದಡಿ ಇದ್ದಾನೆ, ಇಲ್ಲದೆ ಹೋದರೆ ರಾಮ ಮತ್ತು ಲಕ್ಷ್ಮಣನ ಹೊತ್ಕೊಂಡಿದ್ದಾನೆ. ಅದು ಭಾಳ ಸಿಂಬಾಲಿಕ್ ಆಗಿದೆ. ಇಂಪೊಸಿಷನ್ ಭಾಳ ಸಿಂಬಾಲಿಕ್ ಆಗಿದೆ. ಕೆಲವು ಜವಾಬ್ದಾರಿಗಳನ್ನು ಕೊಡಲಾಗ್ತಿದೆ. ಅದು ಮಜಲ್ ಪವರ್ ಅದು. ಅದಕ್ಕಾಗಿ ಬಜರಂಗದಳದ ಸಂಕೇತ ಹಾಕಿದ್ದಾರೆ. ಸೊ ಈ ಬಗೆಯ ಕಳೆದುಕೊಳ್ಳುವಿಕೆ ಇದೆಯಲ್ಲ, ಮತ್ತು ಕೆಳಜಾತಿಗಳು ಮೇಲ್ಜಾತಿಯ ಸಂಕೇತಗಳನ್ನು ತಮ್ಮದಾಗಿಸಿಕೊಳ್ಳುವುದಿದೆಯಲ್ಲ, ಇದೊಂದು ದೊಡ್ಡ ಪ್ರೋಸೆಸ್ಸು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಿರೋದನ್ನು ನಾವು ನೋಡಬಹುದು. ಹಾಗಾಗಿ ಬಹಳ ಜನ ತಮ್ಮ ಸಹಜ ಮಾಂಸಾಹಾರವನ್ನು ಕಳ್ಕೊಂಡು ಸಸ್ಯಾಹಾರದ ಕಡೆ ಹೋಗ್ತಾ ಇರೋದನ್ನು ನಾವು ಗಮನಿಸ್ಬೋದು. ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು ಕೆಳಜಾತಿಗಳಲ್ಲಿದ್ದಂಥ ಮದುವೆಗೆ ಇದ್ದಂಥ ಪೌರೋಹಿತ್ಯ ಏನಿತ್ತು, ಆ ಸಮುದಾಯದ ಪೌರೋಹಿತ್ಯ ಅದು ಹೊಟ್ಟೋಗ್ಬಿಟ್ಟು ಅದು ಮತ್ತೆ ಬ್ರಾಹ್ಮಣ ಪೌರೋಹಿತ್ಯಕ್ಕೆ ಬಂದಿರೋದು. ಸೊ ಈ ಬಗೆಯ ದೈವಗಳ ಭಾಷೆಯನ್ನು ಕಳ್ಕೊಳ್ಳುವ, ಆಚರಣೆಗಳನ್ನು ಆಗುವ ಪಲ್ಲಟ್ಟಗಳು ಬೇಸಿಕಲಿ ರಾಜಕಾರಣದಲ್ಲಿ ಆ ನಿರ್ದಿಷ್ಟ ರಾಜಕೀಯ ಪಕ್ಷಕ್ಕೆ ಅವರೆಲ್ಲರೂ ಕಾಲಾಳಗಳಾಗುವ ಒಂದು ರೂಪಾಂತರದ ಪ್ರಕ್ರಿಯೆ ಅಂತಲೇ ನಾನು ಭಾವಿಸಿದ್ದೇನೆ. ಮತ್ತು ಸೌತ್ ಕೆನರಾ ಮತ್ತು ನಾರ್ತ್ ಕೆನರಾದ ಅನೇಕ ಕೆಳಜಾತಿಗಳ ಮನೆಗಳಲ್ಲಿ ತಮ್ಮ ಒಂದು ವರ್ಷದಲ್ಲಿ ಅವರು ಎಷ್ಟು ಬಗೆಯ ಖರ್ಚುಗಳನ್ನು ಮಾಡ್ತಾರೆ, ಧಾರ್ಮಿಕ ಅಂತ ಕರೆಯುವ ಖರ್ಚುಗಳು, ಅದ್ರ ಬಗ್ಗೆ ಯಾರಾದರೂ ಅಧ್ಯಯನ ಮಾಡಿದರೆ ಚೆನ್ನಾಗಿರ್ತದೆ. ನಾನು ಕೆಲವು ಫ್ಯಾಮಿಲಿಗಳಲ್ಲಿ ವಿಚಾರಿಸಿದರೆ ಅದು ಬಹುತೇಕ ಬ್ರಾಹ್ಮಣ್ಯ ಸಂಪ್ರದಾಯವನ್ನು ಒಪ್ಕೊಂಡಿರೋ ಕಾರಣಕ್ಕಾಗಿ 5 ರಿಂದ 6 ಲಕ್ಷದಷ್ಟು ಖರ್ಚು ಅಲ್ಲಿ ಹೋಗ್ತಿದೆ. ಆದ್ದರಿಂದ ಈ ಸಾಂಸ್ಕೃತೀಕರಣ ಅನ್ನೋದು ಬೇರೆ ಮೇಲ್ಜಾತಿಗಳ ಸಂಸ್ಕೃತಿಗಳನ್ನು ಒಪ್ಕೊಳ್ಳೋದು ಕೇವಲ ಸಂಸ್ಕೃತಿಯನ್ನು ಕಳ್ಕೊಳ್ಳೋದಲ್ಲ, ದೈವ ಕಳ್ಕೊಳ್ಳೋದಲ್ಲ, ಅದು ಎಕನಾಮಿಕಲ್ ಆಗಿರುವಂಥ ಸಂಗತಿನೂ ಹೌದು, ಪೊಲಿಟಿಕಲ್ ಆಗಿರೋ ಸಂಗತಿ ಕೂಡ ಆಗಿದೆ. ಇದು ಈ ಸಾಂಸ್ಕೃತಿಕ ಸ್ಲೇವರಿ ಏನಿದೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇದೆ. ಇದನ್ನು ಕಳ್ಕೊಳ್ಳೋದು ಅಂತ ನಾನು ಕರಿತೀನಿ. ಹೇರಿಕೆ ಮತ್ತು ಕಳ್ಕೊಳ್ಳೋದಾದಮೇಲೆ ಮತ್ತೆ ಹುಡುಕಾಟದ ಇನ್ನೊಂದು 3ನೇ ಪ್ರವೃತ್ತಿ ಇದೆ ಕರ್ನಾಟಕದಲ್ಲಿ. ಅದು ಐಡೆಂಟಿಟಿ ಪಾಲಿಟಿಕ್ಸ್ನ ಒಂದು ಭಾಗವಾಗಿದೆ. ಎಲ್ಲ ಪುಟ್ಟ ಸಮುದಾಯಗಳು ತಮ್ಮ ಕಲ್ಚರಲ್ ಹೀರೋಗಳನ್ನು ಕಂಡುಕೊಳ್ಳೋಕ್ಕೆ ಮಾಡಿದ ಪ್ರಯತ್ನ ಕಳೆದ 30 ವರ್ಷದಲ್ಲಿ ಬಹಳ ದೊಡ್ಡ. ಈಗ ನಾನು ಕರ್ನಾಟಕದಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ತುಂಬ ತಿರುಗ್ತಿದ್ದೇನೆ. ಆರಂಭದಲ್ಲಿ ಅಂಬೇಡ್ಕರ್, ಗಾಂಧೀಜಿ ಅಥವಾ ಬಸವೇಶ್ವರ ಪ್ರತಿಮೆಗಳು ಅಷ್ಟೇ ಇತ್ತು. ಇವಾಗ ಪುಟ್ಟ ಸಮುದಾಯಗಳು ಕೂಡ ತಮ್ಮ ಬೀದಿಗಳಲ್ಲಿ
ಬೋರ್ಡನ್ನು ಹಾಕುವ, ಪ್ರತಿಮೆಗಳನ್ನು ಇಡುವ ಒಂದು ದೊಡ್ಡ ಪ್ರತಿಮಾ ಸಂಸ್ಕೃತಿ ಇಡೀ ಕರ್ನಾಟಕವೇ ಒಂದು ದೊಡ್ಡ ಪ್ರತಿಮಾ ಸಂಗ್ರಹಾಲಯವಾಗಿ ಮಾರ್ಪಟ್ಟಿದೆ. ಎಷ್ಟೊಂದು ಪ್ರತಿಮೆಗಳು, ಪುಟ್ಟ ಪುಟ್ಟ ಸಮುದಾಯಗಳು ಕೂಡ ತಮ್ಮನ್ನು ಕ್ಲೈಮ್ ಮಾಡ್ತೀವಿ. ನೀವು ಶರಣ ಅಥವಾ ಲಿಂಗಾಯತ ಎಂಬ ದೊಡ್ಡ ಚೌಕಟ್ಟಿನಲ್ಲಿ ಬರುವವರೇ ಇಲ್ಲ, ನಮಗೆ ಹೇಮರೆಡ್ಡಿ ಮಲ್ಲಮ್ಮ ನಮ್ಮ ಹೀರೋಯಿನ್ನು ಅಥವಾ ಕಿತ್ತೂರು ಚೆನ್ನಮ್ಮ ನಮ್ಮ ಹೀರೋಯಿನ್ನು. ಸರಿ ತಪ್ಪುಗಳ ಪ್ರಶ್ನೆಯೇ ಮಾತಾಡ್ತಿಲ್ಲ. ಆದರೆ ಈ ಪ್ರತಿಮಾ ಸಂಸ್ಕೃತಿ ಇದೆಯಲ್ಲ, ಕಲ್ಚರಲ್ ಹೀರೋಸನ್ನು, ಹೀರೋಯಿನ್ಗಳನ್ನು ಹುಡ್ಕೊಳ್ಳೋದು ನಮ್ಮ ಯೂನಿವರ್ಸಿಟಿಗಳಲ್ಲಿ ಚೇರ್ಗಳನ್ನಾಗಿ ಅವುಗಳನ್ನು ಕ್ಲೈಮ್ ಮಾಡ್ತಿದೆ. ಬೋರ್ಡ್ಗಳು ಅಥವಾ ಸಂಘ ಸಂಸ್ಥೆಗಳು, ಜಯಂತಿಗಳನ್ನು ನೋಡಿದರೆ ಕರ್ನಾಟಕದಲ್ಲಿ ಎಷ್ಟೊಂದು ಕಲ್ಚರಲ್ ಹೀರೋಸ್ ಎಮರ್ಜ್ ಆಗಿದ್ದಾರೆ. ಯಾಕೆ ಎಮರ್ಜ್ ಆಗಿದ್ದಾರೆ ಅನ್ನೋ ಪ್ರಶ್ನೆಯನ್ನು ನಾವು ಕಂಡುಕೊಳ್ಬೇಕಾಗಿದೆ. ಅದರಿಂದ ಮೇಲ್ಜಾತಿಗಳು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಆಗಬೇಕು ಅಂತ ಹೇಳುವಾಗ ಬೇರೆ ಕೆಳಜಾತಿಗಳು ಏನನ್ನು ಅಬ್ಸರ್ವ್ ಮಾಡ್ತೀವಿ? ಇಷ್ಟಂತೂ ಪ್ರೂವ್ ಆಗಿದೆ, ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಪ್ರಭುತ್ವಗಳು ಎಲ್ಲ ಕೆಳಜಾತಿಗಳಿಗೆ ಸಮಾನವಾಗಿ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಡುವ, ಆರ್ಥಿಕ ಸಂಪನ್ಮೂಲಗಳನ್ನು ಹಂಚುವ ಕೆಲಸದಲ್ಲಿ ಸ್ವಲ್ಪ ಸಫಲತೆ ಇದೆ. ಆದರೆ ವಿಫಲ ಆಗಿರೋದಕ್ಕೂ ತಮ್ಮ ಪುಟ್ಟ ಜಾತಿಗಳು ಸಾಂಸ್ಕೃತಿಕ ನಾಯಕರನ್ನು ರೂಪಿಸ್ಕೊಂಡು ಅದ್ರ ಮೂಲಕ ಪೊಲಿಟಿಕಲ್ ಬಾರ್ಗೈನ್ ಮಾಡುವ, ಅದ್ರ ಮೂಲಕ ಬೊಕ್ಕಸದಲ್ಲಿ ಬಜೆಟರಿ ಅಲೊಕೇಶನ್ಸನ್ನು ಪಡೆಯುವ ಈ ಕೆಲಸವನ್ನು ಮಾಡ್ತೀವಿ. ಅದರಿಂದ ಸಾಂಸ್ಕೃತಿಕ ನಾಯಕರು ಬರೀ ಅಸ್ಮಿತೆಯ ಪ್ರಶ್ನೆಗಳಲ್ಲ ಅವುಗಳ ಅಡಿಯಲ್ಲಿ ಆ ಸಮುದಾಯಗಳು ಒಗ್ಗಟ್ಟಾಗ್ತಿವೆ, ಒಂದು ರಾಜಕೀಯ ನಾಯಕತ್ವವನ್ನು ರೂಪಿಸ್ಕೊಳ್ತಾಯಿವೆ, ಅದಕ್ಕೊಂದು ಧಾರ್ಮಿಕ ನಾಯಕತ್ವವನ್ನು ರೂಪಿಸ್ಕೊಳ್ತಾಯಿವೆ. ಈ ಧಾರ್ಮಿಕ, ರಾಜಕೀಯ, ಸಾಂಸ್ಕೃತಿಕ ಮೂರೂ ನಾಯಕತ್ವಗಳು ಸೇರಿ ಸರ್ಕಾರದ ಜೊತೆಗೆ ಬಾರ್ಗೇನ್ ಮಾಡ್ತೀವಿ ಮತ್ತು ಬೇರೆ ಸಮುದಾಯಗಳ ಜೊತೆಗೆ ತಮ್ಮ ಸಂಘರ್ಷವನ್ನು ಶುರು ಮಾಡಿಬಿಟ್ಟಿವೆ. ಅದರಿಂದ ಈ ಮರಳಿ ಹುಡುಕಾಟ ಏನಿದೆ ಅದರಲ್ಲಿ ಆಳದಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ಬೇಡಿಕೆಗಳು ಇವೆ, ಚೌಕಾಸಿಗಳು ಇವೆ ಮತ್ತು ಅದರ ಹಿಂದೆ ನಮ್ಮ ಡೆಮಾಕ್ರಸಿಯ ಸೋಲು ಇದೆ. ಯಾಕಂದರೆ ಸಮಾನವಾಗಿ ಹಂಚಿಕೆ ಆಗಿದ್ದರೆ ಪವರ್ ಅಥವಾ ಸಂಪನ್ಮೂಲಗಳು ಈ ಕೆಲಸ ಆಗ್ತಿರಲಿಲ್ಲ. ಇದರಿಂದ ಎರಡು ಸಂಗತಿಗಳು ಡೆವಲಪ್ ಆಗಿ, ಒಂದು ಸಮುದಾಯಗಳು ಜಾತಿ ಸಮುದಾಯಗಳಾಗಿದ್ದು ಬೇರೆ ಜಾತಿಗಳನ್ನು ಅವರು ತರತಮ ಮಾಡ್ತಿರುವಾಗ ಒಂದು ಆತ್ಮವಿಮರ್ಶೆಯ ಪ್ರಶ್ನೆಯನ್ನು ಎತ್ಕೊಳ್ತಾ ಇದ್ವು. ಇವಾಗ ಆತ್ಮವಿಮರ್ಶೆ ಸಂಪೂರ್ಣ ಸತ್ತೋಗ್ತಾ ಇದೆ ಸಮುದಾಯಗಳಲ್ಲಿ, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್. ಬದಲಾಗಿ ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟ ಏನಾದರೂ ಚಲನಚಿತ್ರದಲ್ಲಿ, ಪಠ್ಯಪುಸ್ತಕದಲ್ಲಿ, ಎಲ್ಲಾದರೂ ಒಂದು ಶಬ್ದ, ಪತ್ರಿಕಾ ವರದಿಯಲ್ಲಿ ಬಂದ್ಕೊಳ್ಳೆ ಅಗ್ರೆಸಿವ್ ಆಗಿ ತಮ್ಮ ಐಡೆಂಟಿಟಿಯ ನಮ್ಮ ಭಾವನೆ ಅತ್ಯಂತ ವೈಬ್ರೆಂಟ್ ಆಗಿಬಿಟ್ಟಿವೆ, ಅತ್ಯಂತ ಸೂಕ್ಷ್ಮವಾಗಿ ಅತಿಯಾಗಿ ಅವು ಓವರ್ ರಿಯಾಕ್ಟ್ ಕೂಡ ಮಾಡ್ತೀವಿ, ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟಿವಿ. ಆದರೆ ಈ ಮರಳಿ ಪಡೆಯುವಿಕೆ ಕ್ರಿಯೆಯಲ್ಲಿ ಒಂದು ದೊಡ್ಡ ಸಂಗತಿ ಅಂದರೆ, ಬಹಳ ಇಂಪಾರ್ಟೆಂಟ್ ಸಂಗತಿ ಅಂದರೆ ದಲಿತರು ಬುದ್ಧಿಸಂಖ್ಯೆ ಕಡೆ ಹೋಗೋದು. ಅದು ಕಳೆದ 10 ವರ್ಷದಲ್ಲಿ ತುಂಬ ಜಾಸ್ತಿ ಆಗಿದೆ. ಬಾಬಾ ಸಾಹೇಬರು 56ನೇ ಇಸ್ವಿಲಿ ಆ ಕೆಲಸವನ್ನು ಮಾಡಿದರೂ ಕೂಡ ಕರ್ನಾಟಕದಲ್ಲಿ ಈ ಚರಿತ್ರೆ ಶುರುವಾಗಿದ್ದು ಕಳೆದ 20-30 ವರ್ಷಗಳಲ್ಲಿ, ಕಳೆದ 10 ವರ್ಷದಲ್ಲಿ ತುಂಬ ಜಾಸ್ತಿ ಆಗಿದೆ. ಆ ಶಬ್ದ ಬಹಳ ಇಂಪಾರ್ಟೆಂಟ್, ಮರಳಿ ಮನೆಗೆ ಅಂತ. ನಮ್ಮ ಧರ್ಮಾಂತರ, ಮತಾಂತರ ಆಗ್ತಿಲ್ಲ, ಇನ್ನೊಂದಕ್ಕೆ ನಾವು ಶಿಫ್ಟ್ ಆಗ್ತಿಲ್ಲ. ಯಾವುದು ಬಿಟ್ಟು ಬಂದಿದ್ದೀವೋ ನಮ್ಮ ಮನೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ. ಸೊ ಈ ಮರಳಿ ಪಡೆಯುವ ಕ್ರಿಯೆಯಲ್ಲಿ ಬೇರೆ ಜಾತಿಗಳು ಮೇಲ್ಜಾತಿಗಳ ಒಂದು ಕಡೆ ಮೇಲ್ಚಲನೆ ಮಾಡ್ತಾಯಿದ್ರೆ, ದಲಿತರ ಈ ಬುದ್ಧಿಸಮ್ನ ಕೆಲಸ ಏನಿದೆ ಅವ್ರು ಭಾಳ ಅದ್ಭುತವಾಗಿ ಡಿಫೈನ್ ಮಾಡ್ಕೊಂಡಿದ್ದಾರೆ. ಮರಳಿ ಮನೆಗೆ ನಾವು ಹೋಗ್ತಾ ಇದ್ದೀವಿ ಅಂತ. ಸೊ ಬುದ್ಧಿಸಮ್ ಕೂಡ ಬೇಕಾದಷ್ಟು ಪ್ರತಿಮೆಗಳನ್ನು, ಅದು ಕೂಡ ಕರ್ನಾಟಕದ ಪ್ರತಿಮಾ ಸಂಸ್ಕೃತಿಗೆ ಅದು ಕೂಡ ಕಾರಣ ಆಗಿದೆ. ಹೀಗಾಗಿ ಕರ್ನಾಟಕದ ಬೇರೆ ಬೇರೆ ಸಮುದಾಯಗಳು ಯಾರನ್ನು ಸಾಂಸ್ಕೃತಿಕ ನಾಯಕರನ್ನಾಗಿ ರೂಪಿಸ್ಕೊಂಡಿವೆ, ತಮ್ಮ ಸಾಂಸ್ಕೃತಿಕ ಗುರುತುಗಳನ್ನು ಹೇಗೆ ಗುರುತಿಸ್ಕೊಳ್ತಾ ಇವೆ, ಹೇಗೆ ಅವು ರಾಜಕಾರಣ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿ ಕಳೆದ 30 ವರ್ಷದಲ್ಲಿ ಬಂದಿದೆ. ಆದರೆ ಇಂಟ್ರೆಸ್ಟಿಂಗ್ ಅಂದರೆ ಈ ಪಳಗಿಸುವಿಕೆ, ಹೇರುವಿಕೆ ಮತ್ತು ಮತ್ತೆ ಹುಡುಕಾಟ ಮೂರು ಒಟ್ಟಿಗೆ ನಡೀತಾ ಇವೆ. ಈ ಮೂರು ಪ್ರಕ್ರಿಯೆಗಳು ಒಟ್ಟಿಗೆ ನಡೀತಾ ಇವೆ. ಈ ಕ್ಲೈಮ್ ಮಾಡೋದಿದೆಯಲ್ಲ, ಅದು ಯಾವ್ಯಾವ ಥರದ ಚಲನೆ ತಗೊಳ್ತದೋ ನಮ್ಗೆ ಗೊತ್ತಿಲ್ಲ. ಈಗ ಬುದ್ಧನ ಕ್ಲೈಮ್ ಮಾಡುವಾಗ ಬೇರೆ ಥರ, ಬಟ್ ಮಹಿಷಾಸುರನ ಮೈಸೂರಲ್ಲಿ ಕ್ಲೈಮ್ ಮಾಡ್ತಿದ್ದಾರೆ ಬುದ್ಧಿಸ್ಟ್ ಅಂತ, ಅಥವಾ ಎಲ್ಲಮ್ಮನ್ನು ಕ್ಲೈಮ್ ಮಾಡ್ತಿದ್ದಾರೆ, ಬಲಿಯನ್ನು, ದೀಪಾವಳಿ ಹಬ್ಬವನ್ನು. ಈ ಕ್ಲೈಮ್ ಮಾಡೋದಿಲ್ಲ, ಬುದ್ಧಿಸ್ಟ್ ಕ್ಲೈಮ್, ಅದು ಭಾಳ ಡಿಫ್ರೆಂಟಾಗಿ ನಡೀತಾ ಇದೆ. ಅದು ಎಲ್ಲಿ ಕರ್ಕೊಂಡು ಹೋಗ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಬಟ್ ಆ ಕ್ಲೈಮಿಂಗ್ ಪ್ರಾಸೆಸ್ ಮಾತ್ರ ಭಾಳ ತೀವ್ರವಾಗಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಈ ಪ್ರಕ್ರಿಯೆಯಲ್ಲಿ ಇನ್ನೊಂದು ಸಣ್ಣ ವಿಶೇಷ ಬದಲಾವಣೆ, ಒಂದು ಚಲನೆ, ಬೇರೆ ಥರದ ಚಲನೆಯನ್ನು ಇದೆ. ಅದೇನೆಂದರೆ, ಈ ಜಾತಿಗಳೇ
ತಮಗಿಂತ ಕೆಳ ಸ್ತರದಲ್ಲಿ ಇದ್ದದ್ದೆಂದು ಭಾವಿಸಲಾದ ಜಾತಿಗಳಿಗೆ ಏನು ತುಳಿದಿದ್ದು ಅಥವಾ ಅಪಮಾನಿಸ್ತಾ ಇದ್ದು ಅದ್ರ ಬಗ್ಗೆ ಒಂದು ಆತ್ಮವಿಮರ್ಶೆಯ ಸಣ್ಣ ಡೈಮೆನ್ಷನ್ ಕೂಡ ಕೆಲವು ಕಡೆ ಕಾಣ್ತಾ ಇದೆ. ನಾನು ಅದನ್ನು ಸಿದ್ದೇನವರ ಕಾವ್ಯದಲ್ಲಿ ಅಥವಾ ಅವರ ಬರಹದಲ್ಲಿ ಅದನ್ನು ಗಮನಿಸ್ತೀನಿ. ಹೌದು, ದಕ್ಕಲರು ನಮ್ಮನೆ ಬೀದಿಗಳ ಮೇಲೆ ಊರು ಹೊರಗೆ ಬರದೆ ಹೊರಗಡೆ ನಿಂತ್ಕೊಳ್ತಾ ಇದ್ರು, ಊಟಕ್ಕಾಗಿ ಕರೀತಾ ಇದ್ರು, ನಾವು ಅವ್ರನ್ನ ಸಮಾನವಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋದು ಒಂಥರ ಬೇರೆ ಥರದಲ್ಲಿ ಆ ಇಡೀ ಸಂಸ್ಕೃತಿಯನ್ನು ಅನುಸಂಧಾನ ಮಾಡಿ ದಕ್ಕಲರ ಕಾವ್ಯ ಬರೀತಾರೆ. ಸೊ ಈ ಸಾಂಸ್ಕೃತಿಕ ನಾಯಕತ್ವದ ಹುಡುಕಾಟದಲ್ಲಿ ಇದೂ ಇದೆ. ಸಿದ್ದಯ್ಯ ಮಾದಿಗರ ಸಾಂಸ್ಕೃತಿಕ ನಾಯಕನ ಮೇಲೂ ಬರೆದರು, ಆದರೆ ತಮ್ಮ ಜೊತೆಗೆ ಇರುವ ಇನ್ನೊಂದು ಸಹ ಸಮುದಾಯ ಏನಿದೆ ಅದು ಸಪ್ರೆಸ್ಡ್ ಆಗಿದೆ, ಅದರ ಗುರುತುಗಳನ್ನು ಅವರು ಅನುಸಂಧಾನ ಮಾಡಿ ಪ್ರಯತ್ನ ಮಾಡಿದರೆ ಅದೊಂದು ದೊಡ್ಡ ಸಾಮುದಾಯಿಕ ಮಟ್ಟದಲ್ಲಿ ನಡೀಲಿಲ್ಲ, ವ್ಯಕ್ತಿ ಮಟ್ಟದಲ್ಲಿ ನಡೀತು. ಬಟ್ ಭಾಳ ಇಂಟ್ರೆಸ್ಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಅದರಲ್ಲೊಂದು ಆತ್ಮವಿಮರ್ಶೆ ಡೈಮೆನ್ಷನ್ ಇದೆ. ಹೌದು, ನಾವು ಸಮಾನತೆ ಪ್ರಶ್ನೆಗಾಗಿ ಮೇಲ್ಜಾತಿಯವರಿಗೆ ಕ್ವಶನ್ ಮಾಡ್ತಿದ್ದೀವಿ, ಆದರೆ ನಾವೇನು ಮಾಡ್ತಿದ್ದೇವೆ ಎಂಬ ಒಂದು ಅದ್ಭುತವಾದ ಒಂದು ಡೈಮೆನ್ಷನ್ ಇದೆ. ಮುಸ್ಲಿಮ್ಸ್ ಅದನ್ನು ಜಾತಿ ಸಮುದಾಯ ಅಂತಲೇ ನಾವು ಭಾವಿಸೋದಾದರೆ ಅಥವಾ ಧಾರ್ಮಿಕ ಸಮುದಾಯ ಅಂತ ಭಾವಿಸೋದಾದರೆ ಅದು ತುಂಬ ಗೊಂದಲದಲ್ಲಿದೆ ಅಂತ ನನ್ನ ಅಭಿಪ್ರಾಯ. ಕರ್ನಾಟಕದ ಮುಸಲ್ಮಾನರಿಗೆ ಅಥವಾ ಭಾರತದ ಮುಸಲ್ಮಾನರಿಗೆ 2-3 ಇಸ್ವಿಗಳು ಬಹಳ ಇಂಪಾರ್ಟೆಂಟ್. 47 ಯಾಕೆಂದರೆ ದೇಶ ವಿಭಜನೆಯ ಚಾರಿತ್ರಿಕ ಭಾರವನ್ನು ಏನೂ ಸಂಬಂಧ ಇಲ್ಲದೆ ಹೊರಬೇಕಾಯಿತು ಕರ್ನಾಟಕದ ಮುಸಲ್ಮಾನರು. ಯಾವ ಕಾರಣಕ್ಕೂ ಪಾಕಿಸ್ತಾನದ ಮುಸ್ಲಿಂ ಲೀಗ್ನ ಸಂಬಂಧ ಇಲ್ಲದೆ ಇದ್ದಾಗ. ಎರಡನೇದು 92ರ ಘಟನೆ ಮತ್ತು 2002ರ ಗುಜರಾತ್ದ ಆಮೇಲೆ ಪೌರತ್ವ ಕಾಯ್ದೆ ಅಥವಾ ಬಲಪಂಥೀಯರು ಕರ್ನಾಟಕದ ಭಾರತದ ರಾಜಕಾರಣದಲ್ಲಿ ಮುಂಚೂಣಿಗೆ ಬಂದಿದ್ದು. ಈ 30 ವರ್ಷಗಳಲ್ಲಿ ಮುಸ್ಲಿಂ ಸಮುದಾಯ 3-4 ಬಗೆಯಲ್ಲಿ ತನ್ನ ಸಾಂಸ್ಕೃತಿಕ ಹುಡುಕಾಟಗಳನ್ನು ಮಾಡಿಕೊಳ್ತು ಅಂತ ನನಗನ್ನಿಸುತ್ತೆ. ನನ್ನ ತಿಳುವಳಿಕೆಯಲ್ಲಿ ಮುಸಲ್ಮಾನರಲ್ಲಿ ಒಂದು ಎನ್ಲೈಟನ್ಡ್ ಕರೆಯುವಂತಹ ಒಂದು ರಾಜಕೀಯ ನಾಯಕತ್ವ ಇಲ್ಲ. ಅಂಬೇಡ್ಕರ್ ಅಂತ ದೂರದರ್ಶಿತ್ವ ಉಳ್ಳ ಸಾಮಾಜಿಕ ನಾಯಕತ್ವನೂ ಭಾಳ ಕಡಿಮೆ. ಆದರೆ ಧಾರ್ಮಿಕ ನಾಯಕತ್ವ ಇದೆ. ದುರದೃಷ್ಟವಶಾತ್ ಅದು ಅತ್ಯಂತ ಸಂಕುಚಿತವಾದ ಆಲೋಚನಾ ಕ್ರಮ ಇರುವ ರಾಜಕೀಯ ಪ್ರಜ್ಞೆ ಇಲ್ಲದವ್ರ ಧಾರ್ಮಿಕ ನಾಯಕತ್ವ ಇದೆ. ಹೀಗಾಗಿ ಈ ಸಮುದಾಯ ಒಂದು ದಿಕ್ಕೆಟ್ಟ ಸ್ಥಿತಿನಲ್ಲಿ ಅದು ಕಳೆದ 30 ವರ್ಷದ ಬದುಕನ್ನು ಮಾಡಿದೆ. ಅದು ಬೇರೆ ಬೇರೆ ಸಾಂಸ್ಕೃತಿಕ ನಾಯಕರನ್ನು ಗುರುತಿಸ್ಕೊಳ್ಳೋಕೆ ಟ್ರೈ ಮಾಡಿತು. ಅದೆಲ್ಲವೂ ಬ್ಯಾಕ್ಲ್ಯಾಶ್ ಆಯಿತು. ಉದಾಹರಣೆಗೆ ಟಿಪ್ಪು, ಇಲ್ಲಿಂದ ಒಂದು ಟ್ರೈನ್ ಓಡ್ತಾ ಇತ್ತು, ಅದಕ್ಕೆ ಟಿಪ್ಪು ಹೆಸರಿತ್ತು, ಅದನ್ನು ಇಲ್ಲ ಆಯಿತು. ಇಲ್ಲಿ ನನ್ನ ಗೆಳೆಯರು ಬಂದಿದ್ದಾರೆ ಟಿಪ್ಪು ಮೇಲೆ ಕೆಲಸ ಮಾಡೋರು. ಆದರೆ ಟಿಪ್ಪು ಈ ಮೈಸೂರು ರಾಜ್ಯಕ್ಕೆ ಬಹಳ ಇಷ್ಟೆಲ್ಲ ಆಗಿ ಈಗ ಉಳಿಸ್ಕೋಬೇಕು ಅಂತ ಮುಸಲ್ಮಾನರು ಹೋರಾಟ ಮಾಡಬೇಕಾದಿಲ್ಲ. ಅದು ಮುಸ್ಲಿಮರ ಐಡೆಂಟಿಟಿ ಪ್ರಶ್ನೆ ಅಲ್ಲ. ಅದು ಮೈಸೂರು ಕನ್ನಡಿಗರ ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ ಆಗಿದ್ದರೆ ಬೇರೆ ಥರ ಇತ್ತು. ಇನ್ನೊಂದು ಅಂದರೆ ಟಿಪ್ಪು ಕರ್ನಾಟಕದಲ್ಲಿ ಕಳೆದ 10 ವರ್ಷದಲ್ಲಿ ಮುಸ್ಲಿಮರನ್ನ ಬೀದಿಯಲ್ಲಿ ಸಂಘಟಿಸೋ ಒಂದು ವಿಶಿಷ್ಟವಾದ ಒಂದು ಪ್ರತಿಮೆಯಾಗಿ ಬಂದು ಅದು ಬೇರೆ ಟಿಪ್ಪು ಜಯಂತಿಯಾಗಿ ಇನ್ನೇನೇನೋ ಆಗಿ ಅದು ಭಾಳ ದೊಡ್ಡ ನಷ್ಟವನ್ನೇ ಮಾಡಿದೆ. ಎರಡನೇದು ಈದ್ ಮಿಲಾದ್. ನನ್ನ ಬಾಲ್ಯದಲ್ಲಿ ಪೈಗಂಬರ ಜನ್ಮದಿನವನ್ನು ಈ ವಿಜೃಂಭಣೆಯಿಂದ ಬಾವುಟ ಎಲ್ಲ ಹಾಕಿ ಬಂಟಿಂಗ್ಸ್ ಎಲ್ಲ ಹಾಕಿ ಮಾಡ್ತಿರಲಿಲ್ಲ. ಸರಿಯೋ ತಪ್ಪು, ಬಟ್ ಇದು ಕೂಡ ಮುಸ್ಲಿಂ ಸಮುದಾಯ ಕೂಡ ಚಳುವಳಿಯ ರೂಪದಲ್ಲಿ ತಾನು ವಿದ್ಯಾಭ್ಯಾಸ ಪಡೆದು ಆಧುನಿಕ ಆಗುವ ಮೂಲಕ ಬೇರೆ ಬೇರೆ ಬಗೆಯಲ್ಲಿ ರಾಜಕೀಯ ಪ್ರಾತಿನಿಧ್ಯ ಪಡೆಯುವ, ಸಂಪನ್ಮೂಲಗಳಲ್ಲಿ ಭಾಗಿಯಾಗುವ ಈ ಚಲನೆಗಳಲ್ಲಿ ಈ ದಾರಿಗಳನ್ನು ಹಿಡಿತಾ ಇದೆ. ಮೊಹರಂ ಮತ್ತು ಸೂಫಿ ಆಚರಣೆಗಳಲ್ಲಿ ಭಾಗವಹಿಸುವ ಹಾಗೆ ಬೇರೆ ಸಮುದಾಯದವರು ಪೈಗಂಬರ ಆಚರಣೆಯಲ್ಲಿ ಭಾಗವಹಿಸೋದಿಲ್ಲ. ಅದರಿಂದ ಅದೊಂದು ಮತ್ತೊಮ್ಮೆ ಅದೊಂದು ದ್ವೀಪ ಪ್ರಜ್ಞೆಗೆ ಕರ್ಕೊಂಡು ಹೋಗ್ತಾ ಇದೆ. ಅದಕ್ಕಾಗಿ ನನಗೆ ಯಾವಾಗಲೂ ಅನಿಸ್ತಾ ಇರ್ತದೆ, ಕರ್ನಾಟಕದ ಅಥವಾ ಭಾರತದ ಮುಸಲ್ಮಾನರಿಗೆ ಒಂದು ಸಾಂಸ್ಕೃತಿಕ ನಾಯಕತ್ವ ಅಂತ ಬೇಕು ಅನ್ನೋದಾದರೆ ಅದು ಫಾತಿಮಾ ಶೇಖ್ ಆಗಬೇಕು ಅಂತ. ಫಾತಿಮಾ ಶೇಖ್ ಆಗಬೇಕಂದ್ರೆ ಮಹಿಳೆಯರ ಎಜುಕೇಷನ್, ಮುಸಲ್ಮಾನರ ಎಜುಕೇಷನ್ನೇ ಕಡಿಮೆ ಇರೋದ್ರಿಂದ. ಆದರೆ ಫಾತಿಮಾ ಶೇಖ್ ಆಗೋಕ್ಕಾಗ್ತಾಯಿಲ್ಲ. ಸೊ ಈ ಕಳೆದ 30 ವರ್ಷದಲ್ಲಿ ಕೋಮುವಾದವನ್ನು ಎದುರಿಸ್ತಾ ಮುಸ್ಲಿಮರಲ್ಲಿ ನಡೆದಿರುವ ಒಂದು 2-3 ಬದಲಾವಣೆ ಅಂದರೆ ಅದು ಹೆಚ್ಚು ಮೂಲಭೂತವಾದದ ಕಡೆ ಚಲನೆ ಮಾಡಿದ್ದು. ಅದರ ಒಳಗಡೆನೇ ಇದ್ದಂತಹ ಒಂದು ಸಮಾಜ ಸುಧಾರಣೆಯ ರಿದಮ್ ಏನಿತ್ತು ಅದು ಕಟ್ಟಾಗಿದ್ದು. ಯಾಕಂದರೆ ಶಬಾನ ಪ್ರಕರಣದಲ್ಲಿ ನಾವೆಲ್ಲ ಕರ್ನಾಟಕದ ಮುಸ್ಲಿಂ ಎಂದು ಕರೆಯುವ ಲೇಖಕರು ಸಾರಾ ಅಬೂಬಕರ್ ನಾವೆಲ್ಲ ಸೇರಿ ಒಂದು ಸಂಘಟನೆ ಮಾಡಿಕೊಂಡು ಇದು ತಪ್ಪು, ಜೀವನಾಂಶ ಕೊಡುವ ಕಾಯ್ದೆಯನ್ನು ರದ್ದು ಮಾಡಿ ಪಾರ್ಲಿಮೆಂಟಲ್ಲಿ ಅದನ್ನು ಇದು ಮಾಡಿದ್ದು ತಪ್ಪು. ಹಾಗಿಂತ ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಕರ್ನಾಟಕದ ಭಾಳ ಚಿಕ್ಕ ಗುಂಪು ಅದು ನಿಂತಿತ್ತು.
ಸೊ ಅದರೊಳಗೊಂದು ಸಾಮಾಜಿಕ ಸುಧಾರಣೆ ಐತಲ್ಲ, ಆ ರಿದಮ್ ಎಲ್ಲೋ ಕಟ್ಟಾಗಿಬಿಟ್ಟಿದೆ. ಮತ್ತು ರಾಜಕೀಯ ಪ್ರಾತಿನಿಧ್ಯ ಕರ್ನಾಟಕದಲ್ಲಿ ಅಸೆಂಬ್ಲಿನಲ್ಲಿ ಕಡಿಮೆನೇ ಆಗ್ತಾ ಇದೆ, ಭಾರತದ ಇದರಲ್ಲೂ ಕಡಿಮೆ ಆಗ್ತಿದೆ. ಸೊ ಯಾವಾಗೆಲ್ಲ ಕೆಳಜಾತಿಗಳು ಸಾಂಸ್ಕೃತಿಕ ನಾಯಕತ್ವದ ಹುಡುಕಾಟ ಮಾಡ್ತಾ ಇದ್ದಾವೋ ಅಥವಾ ಸಾಂಸ್ಕೃತಿಕವಾಗಿ ಸಂಘಟಿತವಾಗ್ತಿದ್ದೋ ಅವು ಬಲಪಂಥೀಯ ವಾದಕ್ಕೆ ಹತ್ತಿರ ಆಗ್ತಿವೆ. ಅದರಿಂದ ನಾನು ಅಸಾಧ್ಯವಾದವನ್ನು ನಾನೂ ಒಪ್ಪೋದಿಲ್ಲ. ಯಾಕಂದರೆ ಜಾತಿವಾದ ಮತ್ತು ಮೂಲಭೂತವಾದ ಕುಮವಾದಗಳ ನಡುವೆ ಒಂದು ಭಾಳ ಆಂತರಿಕವಾದ ನೆಕ್ಸಸ್ ಇದೆ, ಒಂದು ಆಂತರಿಕ ಸಂಬಂಧ ಇದೆ. ಚಿತ್ರದುರ್ಗದ ಸ್ವಾಮೀಜಿಗಳು ಮಾಡಿದ ಈ ವಿಕೇಂದ್ರೀಕರಣ ಇದೆ, ಎಲ್ಲ ಶರಣರ ಹೆಸರಿನಲ್ಲಿನ ಮಠಗಳು, ಆ ಮಠಗಳಲ್ಲಿ ಏನದು? ಅದೊಂದು ಸಾಂಸ್ಕೃತಿಕ ವಿಕೇಂದ್ರೀಕರಣ ಅಂತ ಕರಿಬಹುದು. ಆದರೆ ಅವೆಲ್ಲ ಎಲ್ಲೋದು ಏನಾಗಿದ್ದು ಅಂತ ನೋಡಿದ್ರೆ ಭಾಳ ಉತ್ತರ ಸಿಗ್ತದೆ ನಮಗೆ. ಅಂದರೆ ಮುಸ್ಲಿಮರ ಒಳಗಡೆ ನಡೆದ ಈ ಬದಲಾವಣೆಗಳು ಒಂದು ಥರದಲ್ಲಿ ಅದಕ್ಕೆ ಇನ್ನೂ ಬೇರೆ ಬಗೆಯ ಶಕ್ತಿಯನ್ನು ಕೊಟ್ಟು ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ಹಿಂದುತ್ವದ ಹೇರಿಕೆಗೆ ಅದು ಇನ್ನೂ ಬೇರೆ ಬೇರೆ ಬಗೆಯ ಅಸ್ತ್ರಗಳನ್ನು ಕೊಟ್ವೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಬಾಬಾ ಬುಡನ್ಗಿರಿ ಅದು ಎಲ್ಲ ಸಮುದಾಯಗಳು ಹೋಗ್ತಾ ಇದ್ದಂಥ ಭಾಳ ಇಂಪಾರ್ಟೆಂಟ್ ಆದ ಸಾಂಸ್ಕೃತಿಕ ಕೇಂದ್ರ. ಅದು ನಮ್ಮ ಪಬ್ಲಿಕ್ ಡೊಮೈನಿಂದ ಅಥವಾ ಎಲ್ಲ ಸಮುದಾಯಗಳು ಹೋಗ್ತಿದ್ದ ಮೊದಲಿನ ಸ್ಥಿತಿಯನ್ನು ಕಳ್ಕೊಂಡಿದೆಯಲ್ಲ, ಅದೊಂದು ದೊಡ್ಡ ಸಂಕೇತ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಮುಸ್ಲಿಮಾನರಿಗೆ, ಅದರಲ್ಲಿ ಸಂಪ್ರದಾಯವಾದಿಗಳಿಗೆ ಇಸ್ಲಾಮೇ ರೂಪಿಸಿದ ಕೂಡು ಸಂಸ್ಕೃತಿಗಳ ಬಗ್ಗೆ ಅಷ್ಟು ಒಲವಿಲ್ಲ. ಬಾಬಾ ಬುಡನ್ಗಿರಿ ಆಚೆ ಹೋಗಿದ್ದು ಕೈ ಮಿಸ್ ಆಗಿದ್ದು ಅವ್ರಿಗೆ ದೊಡ್ಡ ಸಂಖ್ಯೆನೇ ಅಲ್ಲ ಚಿಕ್ಕಮಗಳೂರಿನ ಮುಸಲ್ಮಾನರಿಗೆ, ಯಾಕಂದರೆ ಅದು ಕೂಡು ಸಂಸ್ಕೃತಿಯ ಒಂದು ಅದ್ಭುತವಾದ. ಸೊ ಶಿಶುನಾಳ್ ಶರೀಫ ಅಥವಾ ಈ ಥರದವ್ರನ್ನ ಮುಸ್ಲಿಂ ಸಮುದಾಯ, ಇನ್ಕ್ಲೂಡಿಂಗ್ ನಜೀರ್ ಸಾಬ್ರ ಸಭಾಂಗಣ ಇದಲ್ವಾ, ನಜೀರ್ ಸಾಬ್ರನ್ನ ದೊಡ್ಡ ಕಲ್ಚರಲ್ ಹೀರೋ ಅಂತ ಒಪ್ಕೊಳ್ಳೇ ಇಲ್ಲ ಅದು ಮುಸ್ಲಿಂ ಸಮುದಾಯ. ಯಾಕೆ ಅಂತ ನಾವು ಕೇಳ್ಕೊಬೇಕಾಗಿದೆ. ಅಥವಾ ನಜೀರ್ ಸಾಬ್ರು ಕೂಡ ತಮ್ಮ ರಾಜಕಾರಣದಲ್ಲಿ ಮುಸ್ಲಿಂ ಸಮುದಾಯದ ಒಬ್ಬ ರಾಜಕೀಯ ಪ್ರತಿನಿಧಿ ಗುರುತಿಸ್ಕೊಳ್ಳೇ ಇಲ್ಲ. ಅದೊಂದು ವಿಚಿತ್ರವಾದ ಸೆಕ್ಯುಲರಿಸಮ್ನ ಕಷ್ಟ ಅದು, ನಾನು ಎಲ್ಲ ಸಮುದಾಯಕ್ಕೆ ಸೇರಿದವನು ಅಂತ ಬಿಂಬಿಸ್ಕೊಳ್ಳೋದು. ಸೊ ಯಾಕೆ ನಜೀರ್ ಸಾಬ್ರು ಅಥವಾ ಫಾತಿಮಾ ಫುಲೆ ಅಥವಾ ಯಾಕೆ ಶಿಶುನಾಳ ಇವರೆಲ್ಲ ಸಂಕೇತಗಳಾಗ್ತಾ ಇಲ್ಲ, ಇದು ನನಗೆ ಕಾಡ್ತಾ ಇದೆ. ಇದಕ್ಕೆ ನನಗೆ ಸರಿಯಾದ ಉತ್ತರ ಗೊತ್ತಿಲ್ಲ. ಆದರೆ ಮಿಶ್ರ ಸಂಸ್ಕೃತಿಯ ಪ್ರತೀಕಗಳು ಕಳೆದ 30 ವರ್ಷಗಳಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಕರ್ನಾಟಕದಲ್ಲಿ ಪೆಟ್ಟನ್ನು ತಿಂದಿವೆ. ಎರಡೂ ಸಮುದಾಯಗಳು, ಎಲ್ಲ ಧಾರ್ಮಿಕ ಸಮುದಾಯಗಳು ಹೋಗೋ ಜಾಗಗಳು ಬಹಳ ದೊಡ್ಡ ಪೆಟ್ಟನ್ನು ತಿಂದಿವೆ. ಆ ಬಗೆಯ ಸಾಂಸ್ಕೃತಿಕ ರಚನೆಗಳು ನಾಶ ಆಗೋದು ಅಂದರೆ ನನ್ನ ಪ್ರಕಾರ ಅಂತರ್ಧರ್ಮೀಯ ಸಮುದಾಯಗಳ ನಡುವೆ ಇದ್ದಂಥ ಸೇತುವೆಗಳು ನಾಶ ಆಗೋದು ಅಂತ ನಾನು ಭಾವಿಸಿದ್ದೀನಿ. ಹೀಗಾಗಿ ಮುಸ್ಲಿಂ ಸಮುದಾಯ ಮತ್ತು ಅದರ ಸಾಂಸ್ಕೃತಿಕ ರಾಜಕಾರಣ ಬಹಳ ದೊಡ್ಡ ಕನ್ಫ್ಯೂಷನಲ್ಲಿದೆ ಅಂತ ನಾನು ಭಾವಿಸ್ತೀನಿ. ಕೊನೆಯದಾಗಿ ಹೊಸ ಸಮೀಕರಣಗಳು, ಇಲ್ಲೇ ಇನ್ನೊಂದು ಸಂಗತಿನ ಹೇಳಕ್ಕೆ ಬಯಸ್ತೀನಿ. ಕರ್ನಾಟಕದ ಮಹಿಳೆಯರು ಅಂದರೆ ಇಂಟೆಲೆಕ್ಚುಯಲ್ ಆಗಿರೋರು, ಸ್ತ್ರೀವಾದಿಗಳು, ನಾವು ಯಾವುದನ್ನು ಸಂಸ್ಕೃತಿ ಅಂತೀವೋ ಅದನ್ನು ಮುಟ್ಟದೇ ಇಲ್ಲ. ಅವರು ಆ ಸಾಂಸ್ಕೃತಿಕ ಲೋಕಗಳ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಂಡಿಲ್ಲ. ಅವರು ಸಿರಿ ಬಗ್ಗೆ, ಅಕ್ಮಾದೇವಿ ಬಗ್ಗೆ ಈ ಥರ ಏನೋ ಬರೆದಿದ್ದಾರೆ ಬಿಟ್ಟರೆ, ಅವರು ಸೀಮೋಲ್ಲಂಘನೆ ಮಾಡಿ ಕರ್ನಾಟಕದ ಆಚೆಗಿನ ಯಾವುದೋ ಚಿಂತಕಿಯನ್ನು ಅವರು ಆವಾಹನೆ ಮಾಡ್ತಿದ್ದಾರೆ. ಅವನಿಗೆ ಬೆಲ್ ಲುಕ್ಸ್ ಭಾಳ ಇಂಪಾರ್ಟೆಂಟ್ ಆಗಿಬಿಡ್ತಾಳೆ ಅವ್ರಿಗೆ. ಅದನ್ನ ಕರ್ನಾಟಕದ ಮಹಿಳೆಯರನ್ನ ಸಾಂಸ್ಕೃತಿಕ ರಾಜಕಾರಣ ಅಂತ ನೀವು ಗಮನಿಸೋದಾದ್ರೆ ಅದು ಸೀಮೋಲ್ಲಂಘನೆ ಮಾಡಿದ ಮತ್ತು ಜಾಗತಿಕ ಒಂದು ವಿಸ್ತಾರ ಪಡೆದಿರುವಂತಹ ಒಂದು ಇದು. ಅಕ್ಕ ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್ ಇವೆಲ್ಲ ಇದ್ದಾರೆ. ಆದರೆ ಅದಕ್ಕಾಗಿ ಅವರು ಸ್ಥಳೀಯವಾದದ್ದನ್ನು ನಂಬಲ್ಲ. ಅದೊಂದು ಕರ್ನಾಟಕದ ಅಥವಾ ಸ್ತ್ರೀವಾದಿ ಚಳುವಳಿಗಳು ಯಾವಾಗಲೂ ಒಂಥರ ಅವು ವಿಶ್ವಾತ್ಮಕವಾಗಿಯೇ ಇರ್ತವೆ ಮತ್ತು ಬಿಯಾಂಡ್ ಕಾಸ್ಟ್ ಆ್ಯಂಡ್ ಬಿಯಾಂಡ್ ರಿಲಿಜನ್ ಅವು ಎಲ್ಲ ಮಹಿಳೆಯರು ಕೂಡುವ, ಕೊನೆ ಪಕ್ಷ ಮಧ್ಯಮ ವರ್ಗದ ಎನ್ಲೈಟನ್ ಮಹಿಳೆಯರು ಅಂತ ಕರೆಯೋದಾದರೆ ಕೂಡುವ ಜಾಗಗಳು ಅವು ಆಗಿವೆ. ಈ ಹಿನ್ನೆಲೆಯಲ್ಲಿ ಅಕ್ಕನ ಮೇಲೆ, ಕಸ್ತೂರಿಬಾ ಮೇಲೆ, ಬೇರೆ ಬೇರೆ ಮಹಿಳೆಯರ ಮೇಲೆ, ಸಾಧಕಿಯರ ಮೇಲೆ ಬಂದಿರೋ ಬರಹಗಳನ್ನು ನೋಡ್ಬೋದು ಅಂಥೇಳಿ ನಾನು ಭಾವಿಸ್ತೇನೆ. ಕೊನೆ 2 ಮಾತು ಏನಂದರೆ, ಕೆಲವು ಹೊಸ ಸಮೀಕರಣಗಳು ಇವೆ. ಆ ಹೊಸ ಸಮೀಕರಣ ಅದು 2023 ಇಸ್ವಿಯ ಕರ್ನಾಟಕದ ಎಲೆಕ್ಷನ್ ರಿಸಲ್ಟ್ನ ಒಳಗಡೆ ಎಮರ್ಜ್ ಆಗಿರುವಂಥದ್ದು. ಅದೇನೆಂದರೆ, ಕರ್ನಾಟಕದ ಜಾತಿ ಸಮೀಕ್ಷೆ ಲೀಕ್ ಆಗಿರೋ ಜಾತಿ ಸಮೀಕ್ಷೆ ಹೇಳೋ ಪ್ರಕಾರ SC/STಗಳು ಕರ್ನಾಟಕದಲ್ಲಿ 1ನೇ ಸ್ಥಾನದಲ್ಲಿ, ಸಂಖ್ಯಾಬಲದಲ್ಲಿ ಮುಸಲ್ಮಾನರು 2ನೇ ಸ್ಥಾನದಲ್ಲಿದ್ದಾರೆ. ಅದರ ಆಚೆ ಆ ಎರಡೂ ಸಮುದಾಯಗಳು ಬೇರೆ ಬೇರೆ ಕಾರಣಕ್ಕಾಗಿ ಈ ಸಲ ಕೋಮುವಾದಿ ರಾಜಕಾರಣವನ್ನು ಪ್ರತಿರೋಧ ಮಾಡಿ ಒಂದು ಸಾಲಿಡಾರಿಟಿಯನ್ನು ತೋರಿಸಿವೆ ಎಲೆಕ್ಷನಲ್ಲಿ. ಅದರ ಫಲವಾಗಿ ಈ ಸರ್ಕಾರ ಬಂದಿದೆ. ಆದರೆ ಈ ಬಗೆಯ ರಾಜಕೀಯ ಸಮೀಕರಣಗಳು ಸಾಮಾಜಿಕ ಸಂಬಂಧಗಳ, ದಲಿತರ ಮತ್ತು ಮುಸಲ್ಮಾನರ ಸಂಬಂಧಗಳಿಗೆ ಅವು ವಿಸ್ತರಣೆ ಆಗ್ತಾವ ಅಥವಾ ಈ ಸಾಂಸ್ಕೃತಿಕ ಲೋಕಗಳ
ಇನ್ನೂ ಇಳಿದಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಇಷ್ಟೆಲ್ಲ ಟಿಪ್ಪುನ ಧ್ರುವೀಕರಣ ಮಾಡ್ತಾಯಿದ್ರು, ದಲಿತರು ಟಿಪ್ಪುವನ್ನು ಮತ್ತೆ ಮತ್ತೆ ಕ್ಲೈಮ್ ಮಾಡ್ತಾಯಿದ್ದಾರೆ. ಫುಲೆ, ಟಿಪ್ಪು, ಬಿ ಕೃಷ್ಣಪ್ಪ, ಅಂಬೇಡ್ಕರ್, ನಾಲ್ವಡಿಯವರು, ಸಾಹು ಮಹಾರಾಜ್, ಇವರೆಲ್ಲರೂ ಇರುವಂಥ ಪೋಸ್ಟ್ಗಳು ಕಡ್ಡಾಯವಾಗಿ ಅವರ ಕಚೇರಿಗಳಲ್ಲಿ ಕೂಡ ಈ ಪೋಸ್ಟ್ಗಳಿವೆ. ಮತ್ತು ಟಿಪ್ಪು ಮೇಲೆ ಅದನ್ನು ದೃಢೀಕರಿಸುವ ಕೆಲಸ ಆದಾಗ ಅತಿ ಹೆಚ್ಚು ಸಮರ್ಥನೆ ಮಾಡಿಕೊಂಡವರಲ್ಲಿ ಆ ದಲಿತರು ಕೂಡ ಒಬ್ಬರು, ಆ ಸಮುದಾಯ ಕೂಡ ಒಂದು ಅನ್ನೋದನ್ನು ಗಮನಿಸಬೇಕು. ಆದರೆ ಮುಸಲ್ಮಾನರ ಪ್ರಾಬ್ಲಮ್ ಏನಂದರೆ, ದಲಿತರನ್ನ ಕುರಿತು ಈ ಸವರ್ಣೀಯ ಸಮುದಾಯದ ಮನೋಭಾವ ಇನ್ನೂ ಹೋಗಿಲ್ಲ ಅವ್ರಿಗೆ. ನಾನು ಅದಕ್ಕೆ ಹೇಳಿದ್ದು, ಒಂದು ಎಲೆಕ್ಷನ್ ಹತ್ತಿರ ಬಂದಾಗ ರಾಜಕೀಯ ಸಮೀಕರಣಕ್ಕಾಗಿ ಸಮುದಾಯಗಳು ಒಟ್ಟುಗೂಡೋದಕ್ಕೂ ಸಾಮಾಜಿಕ ನೆಲೆಯಲ್ಲಿ ಅವ್ರ ಸಂಬಂಧ ಬೆಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಆ ಬುನಾದಿಗಳು ಕ್ರಿಯೇಟ್ ಆಗಬೇಕಾಗಿದೆ ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳಲ್ಲಿ. ಅಂದರೆ ಅಂಬೇಡ್ಕರ್ ಈ ಥರದ ಕಾರ್ಯಕ್ರಮಗಳಲ್ಲಿ ಮುಸಲ್ಮಾನರು, ಯಾಕಂದರೆ ಅಂಬೇಡ್ಕರ್ ಮುಸಲ್ಮಾನರ ಅಸ್ತಿತ್ವ, ಅವ್ರ ಘನತೆ ಏನಾದರೂ ಉಳಿದಿದ್ರೆ ಅದು ಸಂವಿಧಾನದಿಂದ, ಬಾಬಾ ಸಾಹೇಬರ ಸಂವಿಧಾನದಿಂದ. ಅತಿ ಹೆಚ್ಚು ಯಾರಾದರೂ ಸಂವಿಧಾನವನ್ನು ಉಳಿಸೋಕ್ಕೆ ಚಳುವಳಿಯಲ್ಲಿ ಭಾಗವಹಿಸಬೇಕಾದ್ರೆ ಮುಸಲ್ಮಾನರು ಭಾಗವಹಿಸಬೇಕು. ಸೊ ಅಂಬೇಡ್ಕರ್ ನಮಗೂ ಕೂಡ ನಾಯಕ, ಭಾಳ ಇಂಪಾರ್ಟೆಂಟ್ ನಾಯಕ. ಆದರೆ ಮುಸ್ಲಿಂ ಸಮುದಾಯದ ಅದರ ಅತಿ ಧಾರ್ಮಿಕತೆ ಯಾವುದೋ ಕಾರಣಕ್ಕಾಗಿ ಇನ್ನೂ ಆ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಒಂದು ಹೊಸ ರಾಜಕೀಯ ಸಮೀಕರಣಗಳಿಗೆ, ಹೊಸ ಸಾಮಾಜಿಕ ಸಮೀಕರಣಗಳಿಗೆ ಅದಿನ್ನೂ ಸಿದ್ಧ ಆಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈ ನಡುವೆ ಅಂಬೇಡ್ಕರ್ ಅವರ ಕೆಲವು ಪುಸ್ತಕಗಳನ್ನ ಇಟ್ಕೊಂಡು ಮುಸಲ್ಮಾನರು ಮತ್ತು ದಲಿತರ ನಡುವೆ ಬಿರುಕು ಬಿಡಿಸುವ ಕೆಲಸವೂ ಕೂಡ ನಡೀತಾ ಇದೆ. ಸ್ನೇಹಿತರೆ, ಈ 5-6 ಬಗೆಯ ಮುಖ್ಯ ಪ್ರವೃತ್ತಿಗಳು ಕಳೆದ 30 ವರ್ಷಗಳಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಲೋಕದಲ್ಲಿವೆ. ನಾನು ಮೊದಲೇ ಹೇಳಿದಾಗೆ ಸಂಸ್ಕೃತಿ ಅಂದರೆ ಇದರಲ್ಲಿ ಪೊಲಿಟಿಕಲ್, ವೆರಿ ಮಚ್ ಪೊಲಿಟಿಕಲ್, ಸೋಷಿಯಲ್, ರಿಲಿಜಿಯಸ್ ಎಲ್ಲವೂ ಇದೆ. ಬಟ್ ಇದರಿಂದ ಒಂದು ಕಷ್ಟ ಏನಾಗಿದೆ ಅಂದರೆ, ಈ ಬಗೆಯ ಐಡೆಂಟಿಟಿ ಅಥವಾ ಈ ಬಗೆಯ ಅಸ್ಮಿತಾ ರಾಜಕಾರಣದಿಂದ ಸಮಾನ ಮನಸ್ಕರು, ಸಮಾನ ದುಃಖಿಗಳು ಕೂಡುವ ಚಳುವಳಿಗಳು ಕರ್ನಾಟಕದಲ್ಲಿ ಕಾಣೆಯಾಗಿರೋದು. ಹಂಗೆ ಕಾಣೆಯಾಗಿದ್ದರಿಂದಲೇ ಈ ಬಗ್ಗೆ ಚಳುವಳಿಗಳು ಹುಟ್ಟಿರಬಹುದು. ಈ ಚಳುವಳಿಗಳು ಹುಟ್ಟಿದ ಕಾರಣಕ್ಕಾಗಿ ಅವು ಕಾರಣೆಯಾಗಿರ್ಬೋದು. ಅದಕ್ಕೂ ಕರ್ನಾಟಕದಲ್ಲಿ ಕಮ್ಯುನಿಸ್ಟ್ ಚಳುವಳಿಗಳು ವೀಕ್ ಆಗಿರೋದಕ್ಕೂ ಅವರ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಇನ್ ಅಸೆಂಬ್ಲಿ, ಪಾರ್ಲಿಮೆಂಟಲ್ಲಿ ಇರ್ರೆಲೆವೆಂಟ್ ಆಗ್ತಾ ಹೋಗ್ತಿರೋದಕ್ಕೂ ಒಂದು ಸಂಬಂಧ ಇರ್ಬೋದು. ಆದರೆ ಖಂಡಿತ ಒಂದು ಕಾಲಕ್ಕೆ ಕರ್ನಾಟಕದಲ್ಲಿ ಮನೆ ಕಟ್ಟುವ ಕಾರ್ಮಿಕರು, ಬೀಡಿ ಕಟ್ಟುವ ಕಾರ್ಮಿಕರು, ನಿರುದ್ಯೋಗಿಗಳು, ಭೂರಹಿತರು ಅಂದರೆ ಎಲ್ಲ ಜಾತಿ ಸಮುದಾಯಗಳು ಸೇರ್ತಾ ಇದ್ದ ಆ ಚಳುವಳಿಗಳು ಗೈರು ಹಾಜರಾಗಿರೋದು ಬಹಳ ದೊಡ್ಡ ಕರ್ನಾಟಕದ ಒಂದು ನಕ್ಷೆಯಿಂದ ಅವು ಗೈರು ಹಾಜರಾಗಿರೋ ದೊಡ್ಡ ದುರಂತ ಅಂಥೇಳಿ ನಾನಾದರೂ ಭಾವಿಸ್ತೀನಿ. ಮತ್ತು ನಮ್ಮ ಎದುರುಗಡೆ ಯಾವ ಸಾಧ್ಯತೆ ಇವೆ ಅದನ್ನು ನಾವು ಇವುಗಳ ಹಿನ್ನೆಲೆಯಲ್ಲಿ ಹುಡುಕಬೇಕಾಗಿದೆ. ಯಾಕಂದರೆ ಎಲ್ಲರೂ ನಾವು ಆತಂಕದಿಂದ ಹೇಳ್ತಿರೋ ಹಾಗೆ 24ನೇ ಇಸ್ವಿ ಮತ್ತು ಅದರ ಚುನಾವಣೆ ನಂತರ, ಮಹಾ ಚುನಾವಣೆ ನಂತರದ ಭಾರತ, ನಂತರದ ಕರ್ನಾಟಕ ಯಾವ್ಯಾವ ದಿಕ್ಕಿಗೆ ಹೊರಳಬಹುದು ಅದು ನಮಗೆ ಊಹೆ ಮಾಡೋಕ್ಕೂ ತುಂಬ ಕಷ್ಟ ಇರೋದರಿಂದ ನಾವು ಸಮಾನ ಮನಸ್ಕ ಚಳುವಳಿಗಳನ್ನು ಕಟ್ಟುವ, ಅದರಲ್ಲಿ ಎಲ್ಲ ಸಮಾನ ದುಃಖಿ ಸಮುದಾಯಗಳು ಭಾಗವಹಿಸುವ ಮತ್ತು ಸಮಾನ ಸಾಂಸ್ಕೃತಿಕ ಐಕನ್ಗಳನ್ನು ರೂಪಿಸಿಕೊಳ್ಳುವ ಒಂದು ದೊಡ್ಡ ಆಲೋಚನೆಯನ್ನು ಮಾಡಬೇಕಾಗಿದೆ ಅಂತ ಹೇಳಿ ಭಾವಿಸಿ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್. ರಾಮತ್ ಸರ್ ಅವರ ಮಾತುಗಳಿಗೆ ಪ್ರತಿಕ್ರಿಯೆ ಮತ್ತು ಪ್ರಶ್ನೆ ಕೇಳೋರಿದ್ದರೆ ಒಂದು 2 ಪ್ರಶ್ನೆಗಳಿಗೆ ಅವಕಾಶವಿದೆ, ದಯಮಾಡಿ. ಈ ಪತ್ರಿಕಾ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಜಾತಿಯವರು ಸಹ ಒಂದೊಬ್ಬರು ಸಾಂಸ್ಕೃತಿಕ ನಾಯಕಿದ್ದಾರೆ, ಮುಸ್ಲಿಮರು ಇಲ್ಲ ಅಂತ ಹೇಳಿದ್ವಿ. ಅಂಬೇಡ್ಕರ್ ಅವ್ರು ಯಾಕೆ ನಮ್ಮ ಸಾಂಸ್ಕೃತಿಕ ನಾಯಕತ್ವ ತಗೋಬಾರ್ದು? ಅದೇ ಹೇಳ್ತಿದ್ದೀನಿ ನಾನು ಆ್ಯಕ್ಚುಲಿ ಭಾಳ ಹಿಂದೆ ಒಂದು ಲೇಖನ ಬರೆದೆ. ಒಂದು ನಿಮಿಷ. ಮುಸಲ್ಮಾನ ಸಮುದಾಯಕ್ಕೆ ಅಂಬೇಡ್ಕರ್ ಅಗತ್ಯ ಅಂತಲೇ ಒಂದು ಲೇಖನ ಕೂಡ ಬರೆದೆ ನಾನು. ಎಲ್ಲೋ ಒಂದು ಉಡುಪಿ ಇದರಲ್ಲಿ ಮಂಗಳೂರಲ್ಲಿ ಉಪನ್ಯಾಸ ಕೂಡ ಮಾಡಿದೆ. ಬಟ್ ಇತ್ತೀಚೆಗೆ 5-6 ದಲಿತ ಸಂಘರ್ಷ ಸಮಿತಿಯ ಕಚೇರಿಗಳಿಗೆ ಹೋದೆ. ಭಾಳ ಸಂತೋಷ ಆಯ್ತು. ಅಲ್ಲಿ ಮುಸ್ಲಿಂ ವಿಂಗ್ ಇದೆ. ನಾನು ಭಾಳ ನಿರಾಶೆಯಿಂದ ಮಾತಾಡಬೇಕಾಗಿಲ್ಲ ನಾವು ಕರ್ನಾಟಕದಲ್ಲಿ. ಅಂದರೆ ಹೊಸ ಸಮೀಕರಣಗಳು ಎಮರ್ಜ್ ಆಗ್ತಾ ಇವೆ. ನಾನು ಸರ್ ಕೇಳಿಸ್ತಾ ಇಲ್ವಾ? ಈಗ ಆ ಬಗೆಯ ಚಲನೆ ನಡೀತಾ ಇದೆ. ಅಂದರೆ ಒಂದು ಸಮುದಾಯದ ಚಲನೆಗಳಿಗೆ ನಾವು ಇದು ತಪ್ಪು ಸರಿ ಅಂತ ಸರಳವಾಗಿ ದೋಷಾರೋಪಣೆ ಮಾಡೋಕ್ಕೆ ಮುಂಚೆ ಅವು ಯಾಕೆ ಆ ಬಗೆಯ ಚಲನೆಯನ್ನು ಮಾಡ್ತಾ ಇದ್ದಾವೆ ಅನ್ನೋದನ್ನು ಸಿಂಪತಿಯಿಂದ ಗ್ರಹಿಸಬೇಕಾಗಿದೆ. ಅದು ದಮನಿತ ಸಮುದಾಯಗಳ ವಿಷಯ ಬಂದಾಗ
ಆಮೇಲೆ ಅದ್ರ ಬಗ್ಗೆ ವಿಮರ್ಶಾತ್ಮಕವಾಗಿ ಕ್ರಿಟಿಸೈಸ್ ಮಾಡಬೇಕಾಗಿದೆ. ಮತ್ತು ಈ ಇಕ್ಕಟ್ಟಿನಲ್ಲೇ ಹುಟ್ಟಿಸ್ತಿರೋ ಹೊಸ ಸಾಧ್ಯತೆಗಳನ್ನು ನಾವು ಗುರುತಿಸಬೇಕಾಗಿದೆ ಮತ್ತು ಅದನ್ನು ಹೆಚ್ಚಿಸಬೇಕಾಗಿದೆ. ಖಂಡಿತ ಮುಂದಿನ ದಶಕಗಳಲ್ಲಿ ಕರ್ನಾಟಕದಲ್ಲಿ ದಲಿತರ ಮತ್ತು ಎಕ್ಸಾಕ್ಟ್ಲಿ ಪೌರತ್ವದ ಹೋರಾಟದಲ್ಲಿ ನಾನು ಅದಕ್ಕೆ ಹೇಳಿದ್ದು, ಯಾರಾದರೂ ಸಂವಿಧಾನ ಉಳಿಸಿ ಚಳುವಳಿಯಲ್ಲಿ ಭಾಗವಹಿಸಬೇಕಾದ್ರೆ ಅದು ಮುಂಚೂಣಿಯಲ್ಲಿ ಮುಸಲ್ಮಾನರು ಇರಬೇಕು. ಯಾಕಂದರೆ ಅವರು ಭಾರತದಲ್ಲಿ ಘನತೆಯ ಬದುಕನ್ನು ಬದುಕೋಕ್ಕೆ ಅಡ್ಡಿಯಾಗುತ್ತಿರುವ ಈ ರಾಜಕಾರಣವನ್ನು ಮುಖಾಮುಖಿ ಮಾಡಲಿಕ್ಕೆ ಸಾಧ್ಯ ಇರೋದೇ ಸಂವಿಧಾನದ. ಆದ್ದರಿಂದ ಅವ್ರಿಗೆ ರಿಯಲ್ ಒಂದು ಪವಿತ್ರ ಗ್ರಂಥ ಸಂವಿಧಾನ ಆಗಬೇಕು ಮತ್ತು ಅಂಬೇಡ್ಕರ್ ಆಗಬೇಕು ಅಂತಲೇ ನಾನು ಭಾವಿಸ್ತೀನಿ. ಆ ದಿಕ್ಕಲ್ಲಿ ಬೇರೆ ರಾಜ್ಯಗಳಲ್ಲಿ ತುಂಬ ಒಳ್ಳೆ ಬೆಳವಣಿಗೆಗಳು ನಡೆದಿವೆ, ಕರ್ನಾಟಕದಲ್ಲೂ ನಡೆಯೋ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ನೀವು ಮುಸಲ್ಮಾನರಲ್ಲಿ ಯಾಕೆ ಒಬ್ಬ ಸಮರ್ಥ ನಾಯಕ ಆಗ್ತಾ ಇಲ್ಲ? ಒಂದು ನನ್ನ ವೈಯಕ್ತಿಕ ಅನುಭವವನ್ನು ಹೇಳಿ, ಬಿಜೆಪಿ ಆಡಳಿತದಲ್ಲಿ 4 ಪ್ರಮುಖ ಘಟನೆಗಳು ನಡೆದವು ಮುಸಲ್ಮಾನ ವಿರುದ್ಧ. ಒಂದು, ಟಿಪ್ಪು ಜಯಂತಿಯ ನಿಲ್ಲಿಸುವಂತಹ ಕೆಲಸ. ಎರಡನೇದು, ಗೋಮಾಂಸ ಇದರ ಸಂಬಂಧಪಟ್ಟಂತೆ ಗೋವಧೆ ನಿಷೇಧ ಕಾಯ್ದೆ. ಮೂರನೇದು, ಮುಸಲ್ಮಾನರಿಗೆ ಕೊಟ್ಟಂತ 2B ರಿಸರ್ವೇಷನ್ ಏನಿದೆ 4%, ಅದನ್ನು ಅಬಾಲಿಷನ್. ನಾಲ್ಕನೇದು, ಹಿಜಾಬ್ ಸಂಬಂಧಪಟ್ಟ. ಈ 4 ವಿಷಯಗಳಲ್ಲಿ 4 ಮೊಕದ್ದಮೆಗಳನ್ನು ನಾನೇ ಕರ್ನಾಟಕ ಒಬ್ಬ ನಾಯಕ, ಮುಸಲ್ಮಾನರ ನಾಯಕ ಬಂದು ಇದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು ಕೊಡುವ ಕೆಲಸ ಆಗಲಿ, ಅದಕ್ಕೆ ಅಗತ್ಯ ಇರುವಂತಹ ಪರಿಕರಗಳನ್ನು ಒದಗಿಸುವುದಾಗಲಿ, ಅಥವಾ ಅಗತ್ಯ ಇರುವಂತಹ ಖರ್ಚು ವೆಚ್ಚಗಳನ್ನು ಭರಿಸುವಂತ ಕೆಲಸ. ಜಮೀರ್ ಮಾತ್ರ ರೆಗ್ಯುಲರ್ ಆಗಿ ಎಲ್ಲಾ ಮೊಕದ್ದಮೆಗಳು ಬರೋರು, ಒಂದು ಪುಷ್ಪಗುಚ್ಛ ಕೊಟ್ಟು ಫೋಟೋ ತೆಗೆಸ್ಕೊಂಡು ಹೊರಟೋಗ್ರು, ಒಳ್ಳೆ ಬೆಳೆಸ್ತಾರದೇ ಬರೋದು. ಒಬ್ಬನೇ ನಾಯಕ ಇಷ್ಟು ಕಾಳಜಿ ತೋರಿಸ್ತಾ ಇದ್ರು. ನೀವು ಹೇಳೋದ್ರಲ್ಲಿ ಎಷ್ಟು ಸತ್ಯ ಇರುತ್ತೆ. ಅವರು ತರ್ತಾ ಇದ್ದಂತ ಮೊಕದ್ದಮೆಗಳು ಎಷ್ಟು ಅರಗಂದ ಮೊಕದ್ದಮೆಗಳಾಗಿತ್ತು ಅಂದ್ರೆ, ಒಂದು ನಿಮಿಷ ನಾನೇ ಜಡ್ಜ್ ಆಗಿದ್ದೇವೆ, 2 ಸೆಕೆಂಡ್ ಅದನ್ನು ವಜಾ ಮಾಡುವಂತ. ಸರ್, ಇಟ್ ಮಸ್ಟ್ ಬಿ ದಿ ಪ್ರಾಬ್ಲಮ್ ಆಫ್ ಬೆಂಗಳೂರು ಮುಸ್ಲಿಮ್ಸ್ ಆಲ್ಸೋ, ಬಿಕಾಸ್ ಗ್ರಾಮೀಣ ಪ್ರದೇಶಗಳಲ್ಲಿ ದಲಿತರ ಮತ್ತು ಮುಸಲ್ಮಾನರ ಸಂಬಂಧಗಳು ಬಹಳ ಬೇರೆ ಬೇರೆ ಥರದಲ್ಲಿವೆ. ಅಂದರೆ ಮೊಹರಂನಲ್ಲಿ, ಉರುಸುಗಳಲ್ಲಿ ಅಲ್ಲಿ ಬೇರೆ ಥರ ಇದೆ ಸರ್ ಅದು. ಬಟ್ ನೀವು ಹೇಳ್ತಿರೋ ಸಮಸ್ಯೆ ಹೆಚ್ಚಾಗಿ ಬೆಂಗಳೂರಿಂದ ಅಂತ ನಾನು ಇದು ಪ್ಯೂರ್ಲಿ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್. ಪ್ಯೂರ್ಲಿ ಪ್ರೊಫೆಷನಲ್. ಯಾಕೆ ಅವ್ರ ವಿರುದ್ಧ ಕೇಸುಗಳು ಅವರು ಹೋಗ್ತಾ ಇದ್ದಾರೆ? ನೀವು ಅವರು ಎಲ್ಲ ಕಡೆ ಗೋಮಾಂಸದ ಸಂಬಂಧ ಅವ್ರ ಮೇಲೆ ಆಗ್ತಾ ಇರೋದು, ಅಲ್ಲೇ ಬ್ಲೀಚಿಂಗ್ ಆಗ್ತಾ ಇರೋದು ಅವ್ರ ಮೇಲೆ. ಯಾಕೆಂತಂದ್ರೆ ಇದನ್ನ ಸಮರ್ಥವಾಗಿ ಕೋರ್ಟಿನಲ್ಲಿ ಎದುರಿಸುವಂತಹ ಪ್ರಕ್ರಿಯೆಯನ್ನು ಅವರು ತೋರಿಸ್ತಾ ಇಲ್ಲ. ಅದಕ್ಕೆ ಬೇಕಾದಂತ ಪೂರಕ ನ್ಯಾಯವಾದಿಯಾಗಿ ನೀವು ಕೋರ್ಟ್ ಮಾರ್ಗದಲ್ಲಿ ಇವುಗಳನ್ನು ಎದುರಿಸೋದು ಹೇಳ್ತಿದ್ರಿ. ನಾನು ಚಳುವಳಿ ಮಾರ್ಗದಲ್ಲಿ ಈ ಸಮುದಾಯಗಳು ಒಟ್ಟಾಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಬಟ್ ಅದಕ್ಕೊಂದು ಸಣ್ಣ, ಅಂದರೆ ಭಾರತದಲ್ಲಿ ಕೆಲವು ಆಶಾದಾಯಕ ಕಿರಣಗಳು ಸರ್. 2002ನೇ ಇಸ್ವಿನಲ್ಲಿ ಒಂದು ರಾಡ್ ಹಿಡ್ಕೊಂಡು ಒಬ್ಬ ಚಮ್ಮಾರನ ಹುಡುಗ, ಕೇಸರಿ ಸುತ್ತಕೊಂಡು, ಚಮ್ಮಾರನ ಹುಡುಗ ಅವನು, ಅದು ಫ್ರಂಟ್ ಲೈನ್ ಪತ್ರಿಕೆಯಲ್ಲೆಲ್ಲ ಬಂದಿತ್ತು. ಮತ್ತು ಅದೇ ಇದರಲ್ಲಿ ಕೈ ಮುಗಿದು ನನ್ನ ಕೊಲ್ಬೇಡಿ ಅಂತ ಹೇಳೋ ಮುಸಲ್ಮಾನ್ ಅನ್ಸಾರಿ ಅಂತ. ಬಟ್ ಮೆಟಮಾರ್ಫಸ್ ಅದ್ಭುತವಾದ ಬದಲಾವಣೆ ಏನು ಅಂದರೆ, ಅವರಿಬ್ಬರು ಒಂದಾಗಿ ಆಮೇಲೆ ಫ್ರೆಂಡ್ಸ್ ಆಗಿ ಭಾರತದ ಅನೇಕ ಕಡೆ ಹೋಗಿ ಚಪ್ಪಲಿ ಅಂಗಡಿಗಳನ್ನು ಒಟ್ಟಿಗೆ ಉದ್ಘಾಟನೆ ಮಾಡ್ತಾಯಿದ್ರು. ಅಂದರೆ ಭಾರತದ ಮುಸಲ್ಮಾನರು ಬಹಳ ಮಟ್ಟಿಗೆ ಶ್ರಮಿಕರಾಗಿರೋದ್ರಿಂದ, ಕೆಳಸ್ತರದಲ್ಲಿ ಆರ್ಥಿಕವಾಗಿರೋದ್ರಿಂದ, ಶ್ರಮ ಮಾಡೋ ಜಾಗಗಳಲ್ಲಿ ಅತಿ ಹೆಚ್ಚು ಅವರು ಬೆರೆಯೋ ಜಾಗಗಳು ಅಂದರೆ ಮುಸಲ್ಮಾನರು ಮತ್ತು ದಲಿತರೇ. ಅಲ್ಲಿ ಆ ಹ್ಯೂಮನ್ ರಿಲೇಷನ್ಸ್ ಭಾಳ ಬೇಗ ಬೇರೆ ರೀತಿಯಲ್ಲಿ ಡೆವಲಪ್ ಆಗಿರುತ್ತೆ. ದರ್ಗಾಗೆ ಬರೋಕ್ಕಾಗಲಿ ಇತ್ಯಾದಿಗೆ ಏನು ತೊಂದರೆ ಇಲ್ಲ. ಈ ಪ್ರಾಬ್ಲಮ್ ಅಂದರೆ ಎಲೈಟ್ ಮುಸ್ಲಿಮ್ಸ್ ಆಫ್ ಬೆಂಗಳೂರು. ಅಲ್ಲ, ಒಂದು ಮಾತ್ರ ನಾನು ಎಕ್ಸೆಪ್ಷನ್ ಹೇಳಬೇಕು. ಟಿಪ್ಪು ಜಯಂತಿ ಇದನ್ನ ಒಬ್ರು ಟಿಪ್ಪು ಜಯಂತಿ ಇದಕ್ಕೋಸ್ಕರನೇ ಒಂದು ಸಂಘಟನೆ, ಅದನ್ನು ಕುರೇಶಿ ಅಂತ ಒಬ್ರು ಹೇಳಿ, ಆತ ಒಬ್ಬ ಮಾತ್ರ ಅವನು ನಿರಂತರವಾಗಿ ಬಂದು ನನಗೆ ಸೂಕ್ತ ಮಾಹಿತಿಯನ್ನು ಕೊಡ್ತಾ ಇದ್ದ. ಕೇಸ್ ಗೆದ್ದ 1-2 ತಿಂಗಳಲ್ಲೇ ಕೇಳ್ಕೊಂಡ್ಬಿಟ್ಟ. ಬಟ್ ಆತ ಒಬ್ಬ ಮಾತ್ರ ಬಹಳ ಶ್ರದ್ಧೆಯಿಂದ ಆ ಕೆಲಸ, ಅದೊಂದೇ ಕೆಲಸ ಮಾಡ್ತಾ ಇದ್ದಿದ್ದು. ಟಿಪ್ಪು ಜಯಂತಿ ಬೇರೆ ಏನು. ಹೌದು ಸರ್, ಟಿಪ್ಪು ಜಯಂತಿ ತೀರ್ಕೊಂಡ್ರು ಅವರು. ಬಟ್ ವಿಜ್ಞಾದವರು
ಈಗ ಹಿಜಾಬ್ ಮೊಕದ್ದಮೆ ನಾನು ನಡೆಸಿದಾಗ ನನ್ನ ಮೇಲೆ ಹಲ್ಲೆ ಆಯಿತು, ನನ್ನ ಮನೆ ಮೇಲೆ ಹಲ್ಲೆ ಆಯಿತು, ನನ್ನ ಕಾರ್ ಪುಡಿ ಬಂತು. ಇದನ್ನ ಮುಸಲ್ಮಾನ್ ನಾಯಕರಿಗೆಲ್ಲ ಹೇಳಿದೆ. ಒಬ್ಬನಾದರೂ ಬಂದು ಅಟ್ಲೀಸ್ಟ್ ಸಾಲಿಡಾರಿಟಿ, ಬೇರೆ ಏನೂ ಮಾಡಬೇಡ, ಇಲ್ಲ ಸರ್ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ, ನೀವು ಕೆಲಸ ಮುಂದುವರಿಸಿ ನಮ್ಮ ಮಾತುಗಳು ಅಂತ ಹೇಳಿ. ಸರ್ ನನ್ನ ಇಲ್ಲ, ಅಬ್ಸಲ್ಯೂಟ್ಲಿ ಅಪರ್ಚುನಿಸ್ಟ್ ಅವಕಾಶವಾದಿ ರಾಜಕಾರಣ ಈಗ ಸದ್ಯದಲ್ಲಿ ಕರ್ನಾಟಕದ ಮುಸ್ಲಿಂ ರಾಜಕಾರಣಗಳಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಆ ಥರದೊಂದು ಮುತ್ಸದ್ದಿತನ ಅಥವಾ ಸ್ಟೇಟ್ಮೆಂಟ್ಶಿಪ್ ಇರೋ ರಾಜಕಾರಣಿಗಳು ತುಂಬ ಕಡಿಮೆ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಸರ್, ನನ್ನ ಸಾರಾಂಶ ಏನು ಅಂದರೆ, ನಮಗೆ ಸಮಾನ ಶತ್ರು ಕಾರಣಕ್ಕಾಗಿ ಒಗ್ಗೂಡುವ ಏಕೀಕರಣ ಆಗುವ ವಿಧಾನ ಇದೆಯಲ್ಲ, ಅದು ಅಷ್ಟು ಪೂರ್ತಿ ದೂರ ಕರ್ಕೊಂಡು ಹೋಗಲ್ಲ ನಮ್ಮ ಪ್ರಯಾಣದಲ್ಲಿ. ಅದರ ಆಚೆ ಕೂಡ ಸಾಮಾಜಿಕ ಸಂಬಂಧಗಳಲ್ಲಿ, ದೈನಿಕ ಕೊಡುಕೊಳಿಕೆಗಳಲ್ಲಿ, ಮನುಷ್ಯ ಸಂಬಂಧಗಳಲ್ಲಿ ದೊಡ್ಡದೊಂದು ಬುನಾದಿ, ನಾಟ್ ಓನ್ಲಿ ವಿತ್ ದಲಿತ್, ಕೋಮುವಾದಿಗಳಾದ ಎಲ್ಲ ಸಮುದಾಯಗಳ ಜೊತೆಗೆ ಮುಸಲ್ಮಾನರದ್ದು ಬೆಳೆಯದ ಹೊರತು ಒಂದು ಹೊಸ ರಾಜಕೀಯ ಸಮೀಕರಣ ಹುಟ್ಟಲ್ಲ ಅಂತ ನನಗೆ ಅನಿಸುತ್ತೆ.